ಯಾರು ಕೂಡ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಎಲ್ಲರ ಮೇಲೂ ಒಂದೊಂದು ಅಭಿಷೇಕ ಇದೆ, ಎಲ್ಲರಲ್ಲೂ ಒಂದೊಂದು ವರಗಳಿದೆ, ಎಲ್ಲರಲ್ಲೂ ಒಂದು ತಾಲಂತಿದೆ. ಆದರೆ ದೇವ್ರು ಏನು ಮಾಡ್ತಾ ಇದ್ದಾರೆ, ಆ ವರಗಳು ಇವಾಗ ಒಬ್ಬರಿಗೆ ಒಂದು ವಿಷಯ ಗೊತ್ತಿದೆ, ಇಲ್ಲ ಏನೋ ಒಂದು ದೇವ್ರೊಂದು ಟ್ಯಾಲೆಂಟ್ ಗೊತ್ತಿದೆ ಅಂತಂದರೆ ಅದನ್ನು ಸಡನ್ನಾಗಿ ಹೋಗಿ ನಾವೆಲ್ಲನೂ ಹೋಗಿ ಎಲ್ಲರ ಮುಂದೆ ಹೇಳೋದಕ್ಕಾಗೋದಿಲ್ಲ. ಫಸ್ಟ್ ದೇವ್ರು ನಮ್ಮನ್ನು ಚಿಕ್ಕದಾಗಿ ಪ್ರಿಪೇರ್ ಮಾಡಿ ಆಮೇಲೆ ದೊಡ್ಡ ದೊಡ್ಡ ಜನಾಂಗಗಳ ಮಧ್ಯದಲ್ಲಿ ದೇವ್ರು ನಮ್ಮನ್ನು ನಿಲ್ಲಿಸ್ತಾರೆ. ಹಾಗೆ ಅದು ಮಾತ್ರ ಅಲ್ಲ, ದೇವ್ರ ಮಕ್ಕಳೇ, ಉತ್ತಮವಾದ ಒಳ್ಳೆಯ ವಾಕ್ಯವನ್ನು ಕೊಟ್ಟರು. ಶಿಲ್ಪಾ ಸಿಸ್ಟರ್ ನನಗೆ ಇವತ್ತು ಟ್ರಾನ್ಸ್ಲೇಷನ್ ಅಲ್ಲ, ಮುಂಚೆಯಿಂದನೂ ಆಕೆ ಟ್ರಾನ್ಸ್ಲೇಷನ್ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿತ್ತು. ಆಕೆ ಹೋಗುವ ಎಲ್ಲ ಸ್ಥಳಗಳಲ್ಲಿ ಕೆಲವು ಟ್ರಾನ್ಸ್ಲೇಷನ್ ಆಕೆಯನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಭೆಯಲ್ಲಿ ಉಪಯೋಗಿಸಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಸ್ಬೆಂಡ್ ಜೊತೆನೇ ಹೆಂಡತಿ ಟ್ರಾನ್ಸ್ಲೇಷನ್ ಮಾಡೋ ಅಂಥ ಒಂದು ಕೃಪೆ ಎಲ್ಲಿ ಸಿಗುತ್ತೆ? ಅವರಿಬ್ಬರಿಗೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಗಂಡ ಹೆಂಡತಿ ಅನ್ನೋದೆಲ್ಲ ದೇವರ ಕಾರ್ಯ ಅಲ್ಲಿ ನೆರವೇರಬೇಕಷ್ಟೇ, ಅದು ದೇವ್ರ ಉದ್ದೇಶ. ಆದರೆ ಇವತ್ತು ಜೋಶಪ್ ಬ್ರದರ್ ಇಲ್ಲಿ ಬಂದು ವಾಕ್ಯ ಹೇಳಬೇಕು, ಶಿಲ್ಪಾ ಸಿಸ್ಟರ್ ಬಂದು ಆಕೆ ಮೇಲೆ ಸೇವೆ ಇದೆ, ಕರೆ ಇದೆ, ಅನೇಕ ವಾಗ್ದಾನ ಆಯಿತು, ಅನೇಕ ಸೇವಕರು ಪ್ರವಾದಿಗಳು ಹೇಳಿದರು. ಆದರೆ ಅದಕ್ಕೆ ರೈಟ್ ಆದ ಪರ್ಸನ್ನೇ ನಾನು ವಿವಾಹ ಮಾಡ್ಕೊಳ್ಬೇಕಂತೇಳಿ ಆಕೆ ಪ್ರಾರ್ಥನೆ ಮಾಡಿದಂಥ ವಿಷಯ ನನಗೆ ಗೊತ್ತು ಚೆನ್ನಾಗಿ. ಆದರೆ ನಾನು ಇವತ್ತು ಹೇಳ್ತೀನಿ, ರೈಟ್ ಆದ ಪರ್ಸನ್ನ ದೇವ್ರು ಕೊಟ್ಟಿದ್ದಾರೆ. ಅವರು ಇವತ್ತು ಪ್ರಬೋಧನೆ ವಾಕ್ಯ ಹೇಳುವಾಗ ಅವರು ಬಾಯಿಂದ ಬರುವ ಮಾತುಗಳೆಲ್ಲ ದೇವರು ಅವರೊಟ್ಟಿಗೆ ಮಾತಾಡಿದಂಥ ಮಾತುಗಳವರು ಇವತ್ತು ಮಾತಾಡಿದ್ರು. ಅದು ಖಂಡಿತ ಈ ಸ್ಥಳದಲ್ಲಿ ನಿಂತ್ಕೊಳ್ಳುವಾಗ, ಈ ಜಾಗದಲ್ಲಿ ಬರುವಾಗ ಯಾರೇ ಆಗಿರ್ಬೋದು, ನಾವು ಅಲ್ಲಿ ಬಂದು ಏನಾಗಿರುತ್ತೆ, ಪರಲೋಕ ಅಂದರೆ ದೇವರು ನಮ್ಮೊಳಗಡೆ ಕಾರ್ಯ ಮಾಡ್ತಾ ಇರ್ತಾರೆ. ಅದೇ ಈ ಸ್ಥಳ ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಹೋದಾಗ ನಮ್ಮಲ್ಲಿ ಒಳ್ಳೆಯ ಕಾರ್ಯಗಳು ನಮ್ಮಲ್ಲಿ ಏನಾಗುತ್ತೆ, ಆರಂಭವಾಗುತ್ತೆ. ನಾವು ಮನುಷ್ಯರಾಗಿರೋದ್ರಿಂದ ನಾವೇನಾಗುತ್ತೆ, ಕೆಲವು ಟೈಮು ಲೋಕದಲ್ಲಿ ಇರುವಂಥ ಕೆಲವು ವಿಷಯಗಳು ನಮ್ಮಲ್ಲಿ ಕೂಡ ಅದು ಏನಾಗುತ್ತೆ, ಪ್ರಕಟವಾಗುತ್ತೆ. ಕೆಲವರೆಲ್ಲ ಹೇಳ್ತಾರೆ, ನೀವು ಪ್ರೇಯರ್ ಮಾಡ್ತೀರಾ, ಆರಾಧನೆ ಮಾಡ್ತೀರಾ, ವಾಕ್ಯ ಹೇಳ್ತೀರಾ, ಯಾಕೆ ನೀವು ಈ ಥರ ಅಂತೇಳಿ. ಯಾಕಂದರೆ ನಾವು ಮನುಷ್ಯರೇ. ಸಮ್ ಟೈಮ್ ನಮ್ಮಲ್ಲಿ ಉದ್ವೇಗಕ್ಕೊಳಗಾಗ್ತೀರಿ, ಇಲ್ಲ ಕೋಪಗೊಳಗಾಗ್ತೀರಿ, ಏನೋ ಸಮಥಿಂಗ್ ನಮ್ಮಲ್ಲಿ ಅದು ನಮಗೆ ಗೊತ್ತಿಲ್ಲದೆ ನಮ್ಮಲ್ಲಿ ಕೆಲವು ಪ್ರಾರಂಭವಾಗುತ್ತೆ. ಯಾಕಂದರೆ ಈ ಬೆಳಕನ್ನು ಬಿಟ್ಟು ಕತ್ತಲೆಗೆ ಹೋದಾಗ ಏನಾಗುತ್ತೆ, ನಮ್ಮಲ್ಲಿ ಅದು ಹೊರಗಡೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಅದು ವಾಕ್ಯ ತುಂಬ ಚೆನ್ನಾಗಿತ್ತು. ಹಾಗಾಗಿ ದೇವರಿಗೆ ಸ್ತೋತ್ರವಾಗಲಿ. ನನಗೆ ಮೊನ್ನೆ ನಾನು ಯಾವತ್ತು ಫ್ರೈಡೇ ಅನಿಸುತ್ತೆ, ಐ ಥಿಂಕ್, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವ್ರ ಸನ್ನಿಧಾನದಲ್ಲಿ ಕುಳಿತು ಪ್ರೇಯರ್ ಮಾಡುವಾಗ ನನಗೆ ಯಾವಾಗ ಫ್ರೈಡೇನೇ ದೇವರು ತುಂಬ ವಿಷಯ ಮಾತಾಡ್ತಾರೆ. ಈ ರೀತಿಯಾಗಿ ಶುಕ್ರವಾರ ನಾನು ಪ್ರಾರ್ಥಿಸುವ ಒಂದು ಸಮಯದಲ್ಲಿ ದೇವರು ಅನೇಕ ಕಾರ್ಯಗಳು ನನ್ನೊಟ್ಟಿಗೆ ಮಾತಾಡ್ತಾಯಿದ್ರು. ನಾನು ಕೂಡ ಪ್ರೇಯರ್ ಮಾಡ್ತಾಯಿದ್ದೆ, ದೇವರೇ ನನಗೆ ಇವಾಗ ಇರೋವಂಥ ಸಭೆ ನನಗೆ ಅಷ್ಟು ಇವಾಗೆ ಆರಂಭದಲ್ಲಿ ಅಲ್ಪ ಇದಿದೆ, ನನಗಾದರೂ ಕೂಡ ಇನ್ನೂ ಚೆನ್ನಾಗಿ. ಯಾಕಂದರೆ ಪ್ರತಿಯೊಬ್ಬನಿಗೂ ಒಂದು ಡಿಸೈರ್ ಇರಬೇಕಂತೆ. ಡಿಸೈರ್ ಇಲ್ಲ ಅಂದರೆ, ಒಂದು ಆಸೆ ಇಲ್ಲ ಅಂದರೆ ದೇವ್ರು ಕಾರ್ಯ ಮಾಡಲ್ಲ. ಇವಾಗ ನನಗೊಂದು ಅವರು ಚೆನ್ನಾಗಿ ಓದಬೇಕು, ನಾನು ಒಂದು ಮುಂದೆ ಬರಬೇಕು, ಏನೇ ಆಗಬೇಕಂದ್ರೂ ಕೂಡ ಅವ್ರಿಗೊಂದು ಆಸೆ ಇರುತ್ತೆ ಅಲ್ವಾ. ಅದೇ ಥರನೇ ಒಂದು ವಿವಾಹ ಆಗಬೇಕಂದ್ರೆ ಒಂದು ಹುಡುಗನಿಗೆ ಈ ಥರ ಹುಡುಗಿ ಇರಬೇಕು, ಈ ಥರ ಹುಡುಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ಅದೇ ನನಗೆ ಏನಂದರೆ, ದೇವರ ಆಲಯದಲ್ಲಿ ನನಗೆ ಇವಾಗ ಇರೋದು ದೇವರೇ ಅರ್ಧ ಥರ ಇದೆ. ಒಂದು ಕಂಪ್ಲೀಟ್ ಬಿಲ್ಡಿಂಗ್ ಇಲ್ಲ, ಕರೆಕ್ಟಾಗಿ ಗೋಡೆ ಇಲ್ಲ, ಶೀಟ್ ಇದೆ, ಏನು ಮಾಡಬೇಕು, ಇದಕ್ಕೆ ಅನೇಕ ಕಾರ್ಯ ಸಭೆಗೆ ಮಾಡಬೇಕು ಅನ್ನೋದಕ್ಕೆ ಯಾವುದೇ ರೀತಿ ಸರಿಯಾದ ಫೆಸಿಲಿಟಿ ಇಲ್ಲ. ಲೈಟ್ಸ್ ಇವಾಗ ಕ್ಯಾಮ್ರಾದಲ್ಲಿ ಏನಾದರೂ ನಮಗೆ ಮುಖ ಕ್ಲಿಯರಾಗಿ ಕಾಣಬೇಕು ಅಂದರೆ ಅದು ಲೈಟಿಂಗ್ ಸಾಕಾಗಲ್ಲ. ಇದಕ್ಕೆ ಲೈಟ್ಸ್ ಹಾಕಬೇಕಂದ್ರೆ ಈ ಪ್ಲೇಸ್ ಸರಿಯಾಗಲ್ಲ. ಹಿಂದೆ ಬ್ಯಾಕ್ಗ್ರೌಂಡು ಇದು ಹಾಕ್ಬೇಕಂದ್ರೆ ಯಾವುದು ಕರೆಕ್ಟ್ ಆದ ರೀತಿಯಲ್ಲಿಲ್ಲ. ನಂಗೆ ಅಲ್ಲಲ್ಲೇ ಕಟ್ಟನ್ ಇದೆ, ನಂಗೆ ಇದು ಯಾವುದು ಇಷ್ಟ ಆಗ್ತಾಯಿಲ್ಲ ದೇವರೇ ನನಗೆ ಅಂತೇಳಿ ನಾನು ಅಳುತ್ತಾ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ದೇವರೇ ನನಗೆ ನೆಕ್ಸ್ಟ್ ಲೆವೆಲ್ ನಾನು ಹೋಗುವಾಗ, ನೆಕ್ಸ್ಟ್ ಸಭೆ, ನೆಕ್ಸ್ಟ್ ನಾನು ಇಲ್ಲಿಂದ ಖಾಲಿ ಮಾಡಿ ಹೋಗುವಾಗ ಇದಕ್ಕಿಂತ ವ್ಯತ್ಯಾಸವಾಗಿರಬೇಕು, ಇದಕ್ಕಿಂತ ದೊಡ್ಡದಾಗಿರ್ಬೇಕಂತೇಳಿ ನಾನು ದೇವರ ಬಳಿಯಲ್ಲಿ ಅಳುತ್ತಾ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡುವಾಗ ದೇವರು ಅನೇಕ ವಿಷಯಗಳು ನನ್ನ ಹತ್ರ ಮಾತಾಡಿದ್ರು. ನೋಡಿ ಮಗಳೇ, ಇದು ಆರಂಭ. ಆದರೆ ಇದು ಆರಂಭದಲ್ಲಿ ನೀನು ಆರಂಭ ಮಾಡಿದ್ಯಾ, ಆದರೆ ಅಂತ್ಯ ಸಂಪೂರ್ಣವಾಗಿರುತ್ತಂತ ದೇವರು ನನ್ನ ಒಟ್ಟಿಗೆ ಮಾತಾಡಿದ್ರು. ಅನೇಕ ವಿಷಯ ಹೇಳಿದ್ರು. ವಾಗ್ದಾನ ಇದೆ, ವಾಗ್ದಾನಗಳು ಅನೇಕ ವಾಗ್ದಾನ ಇದೆ. ಇವತ್ತು ಚಿಕ್ಕದಾಗಿ ನಾವು ಆರಂಭ ಮಾಡಿದರೆ ಅನೇಕ ಜನರು ಬರ್ತಾರೆ, ಅನೇಕ ದೊಡ್ಡದಾಗಿರುತ್ತೆ, ಅನೇಕರು ಕೂಡಿ ಬರ್ತಾರೆ. ಇಲ್ಲಿ ಅನೇಕರು ಒಂದು ಟ್ರೈನಿಂಗ್ ಸೆಂಟರ್ ಆಗಿ ಅನೇಕರನ್ನ ನಾನು ಎಬ್ಬಿಸ್ತೀನಿ, ಅನೇಕರನ್ನ ನಾನು ಉಪಯೋಗಿಸ್ತೀನಿ ಅಂತ ದೇವರು ಹೇಳಿದ್ರು. ಇಲ್ಲಿ ಯಾರೇ ಬಂದ್ರೂ ಅವ್ರ ಮೇಲೆ ಒಂದು ಬಲವಾದ ಅಭಿಷೇಕ ಸುರಿಸೋದು ಮಾತ್ರ ಅಲ್ಲ, ಪವಿತ್ರಾತ್ಮನ ಒಂದು ಎನ್ಕೌಂಟರ್ ಆಗೋದು ಮಾತ್ರ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಅನೇಕ ಸ್ಥಳಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ, ಅನೇಕ ಜಾಗಗಳಲ್ಲಿ ಸೇವೆ ಮಾಡತಕ್ಕಂತೆ ನಾನು ಉಪಯೋಗಿಸ್ತೀನಿ. ಗಣನೆಗೆ ಬರೆದವ್ರನ್ನ, ಯೋಗ್ಯತೆ ಇಲ್ಲದವ್ರನ್ನ, ತಳ್ಳಲ್ಪಟ್ಟವ್ರನ್ನ ನಾನು ಇಲ್ಲಿ ನಮ್ಮ ಏನಕ್ಕೆ ಬೇಡದೇ ಇರೋನ್ನ ನಮ್ಮನ್ನ ಸ್ಥಳದಲ್ಲಿ ನಿಲ್ಲಿಸೋದಿಲ್ಲ. ಅಲ್ಲಿ ಅವರು
ಸ್ಥಾನ ನೋಡ್ತಾರೆ, ಸ್ಟೇಜ್ ನೋಡ್ತಾರೆ, ಅವ್ರ ಹಣ ನೋಡ್ತಾರೆ, ಮತ್ತು ಅವರಲ್ಲಿರುವಂಥ ಟ್ಯಾಲೆಂಟ್ ನೋಡ್ತಾರೆ. ಒಳ್ಳೆ ಪ್ರೊಫೆಷ್ನಲ್ ಆಗಿ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಮಾತ್ರ ಅವರು ಅಲ್ಲಿ ಸೇರಿಸ್ಕೊಳ್ತಾರೆ. ಈ ರೀತಿಯಲ್ಲಿ ಇರುವಂಥ ಆದರೆ ದೇವರಿಗೆ ಬೇಕಾಗಿರೋದೇನು ಗೊತ್ತಾ? ದೇವರ ಚಿತ್ತ ನೆರವೇರಿಸುವಂಥವರು, ದೇವರ ಉದ್ದೇಶವನ್ನು ನೆರವೇರಿಸುವಂಥ, ದೇವರಿಗೋಸ್ಕರ ನಾನು ಏನಾದರೂ ಮಾಡಬೇಕಂತ ಛಲ ಇರೋರನ್ನ ನಾನು ಉಪಯೋಗಿಸ್ತೀನಿ ಅನ್ನೋದು ದೇವರ ಆಸೆ. ಅದಕ್ಕೆ ದೇವ್ರು ನನ್ನ ಹತ್ರ ಹೇಳಿದೆ, ಇದೊಂದು ಟ್ರೈನಿಂಗ್ ಸೆಂಟರ್ ಆಗಿರುತ್ತೆ. ಅನೇಕರನ್ನ ನೀವು ಎಬ್ಬಿಸ್ಬೇಕು, ಅನೇಕರನ್ನ ನೀವು ಪ್ರಿಪೇರ್ ಮಾಡಬೇಕು. ನಾವು ಮಾತ್ರನೇ ಸೇವೆ ಮಾಡೋದಲ್ಲ, ಅನೇಕರು ಸೇವೆ ಮಾಡಬೇಕಂತೇಳಿ ದೇವರು ನನ್ನೊಟ್ಟಿಗೆ ಮಾತಾಡಿದ್ರು. ಅನೇಕ ಸ್ಥಳಗಳಲ್ಲಿ ಹೇಳ್ತಾರೆ, ನಾನು ನಿಮಗೆ ಅವಕಾಶ ಕೊಡ್ತೀನಿ, ನಿಮಗೆ ವಾಕ್ಯ ಹೇಳೋದಕ್ಕೆ ಚಾನ್ಸ್ ಕೊಡ್ತೀನಿ, ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಆದರೆ ನಾವು ಹೋಗಿ ಕೇಳುವಾಗ ಅವ್ರು ನಮಗೆ ಅವಕಾಶ ಕೊಡೋದಿಲ್ಲ, ಅವ್ರಿಗೆ ನಮಗೆ ಚಾನ್ಸ್ ಕೊಡೋದಿಲ್ಲ. ಇನ್ನು ಏನೋ ಒಂದು ನೆಪಗಳು ಹೇಳ್ತಾರೆ, ಇಲ್ಲ ಓಕೆ ತುಂಬ ಬೇಜಾರಾಯಿತು, ಓಕೆ ದೇವರು ಆಲ್ರೆಡಿ ನಮ್ಮನ್ನು ಬೇರೆ ಕಡೆ ಉಪಯೋಗಿಸ್ತಾ ಇದ್ರು. ಆರ್ಫನೇಜ್ಗಳಲ್ಲಿ, ಅನಾಥಾಶ್ರಮಗಳಲ್ಲಿ, ಅನೇಕ ಸ್ಥಳಗಳಿಗೆ ಹೋಗಿ ಸ್ವಾರ್ಥ ಹೇಳೋದು, ಅನೇಕರಿಗೆ ಬಿಡುಗಡೆ ಆಗೋದು, ಅನೇಕ ಜನರು ಅದ್ಭುತ ನಡೆದು ಎಲ್ಲ ನಡೀತಾ ಇತ್ತು. ಆ ಸ್ಥಳದಲ್ಲಿ ನಾವು ಹೋಗ್ತೀವಿ ಮಾಡ್ತೀವಿ ಅಂದರೆ ನಮ್ಗೆ ಅಲ್ಲಿ ಅವಕಾಶ ಸಿಗ್ತಾ ಇರಲಿಲ್ಲ. ಅವಕಾಶ ಸಿಕ್ಕಿದ್ರೂ ಕೂಡ ನಮ್ಗೆ ಅಲ್ಲಿ ಯಾವುದೇ ರೀತಿ ನೆಮ್ಮದಿ ಇರ್ತಾ ಇರಲಿಲ್ಲ. ಒಂದು ಯಾವುದೇ ರೀತಿ ಹೋದ್ರೂ ಕೂಡ ಅಲ್ಲಿ ಹೇಗೆ ಅಂದರೆ ಆ ಜಾಗಕ್ಕೆ ಹೋದರೆ ಮೈಕ್ ತಗೊಳ್ಳೋದಕ್ಕೆ ಫೈಟ್ ಮಾಡ್ತಾಯಿದ್ರು, ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಫೈಟ್ ಮಾಡ್ತಾಯಿದ್ರು, ಪುಲ್ಪಿಟ್ ಮೇಲೆ ಮುಂದೆ ನಿಂತ್ಕೊಳ್ಳೋದಕ್ಕೆ ಕೂಡ ಫೈಟಿಂಗ್ ಮಾಡ್ತಾಯಿದ್ರು ಅಲ್ಲಿರೋರು. ಆದರೆ ಅದು ಯಾವುದು ಸೇವಕರಿಗೆ ಗೊತ್ತಾಗ್ತಾ ಇರಲಿಲ್ಲ. ನನಗೆ ತುಂಬ ದುಃಖ ಆಗ್ತಾಯಿತ್ತು. ನಾನು ಒಂದೇ ಹೇಳ್ತಿದ್ದೆ, ದೇವರೇ ಮೈಕು ಸ್ಟೇಜು ಅಲ್ಲ ನನಗೆ ಬೇಕಾಗಿಲ್ಲಪ್ಪ, ನಾನು ಎಲ್ಲೇ ನಿಂತರೂ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ, ನಿಮ್ಮನ್ನು ನಾನು ಸ್ತುತಿಸ್ತೀನಿ ಅಂತೇಳಿ ನಾನು ಆ ಒಂದು ಆಲೋಚನೆಯಿಂದನೇ ಹೋಗ್ತಾ ಇದ್ದೆ. ಒಂದು ಮಾತು ನಾನು ಹೇಳ್ತಾ ಇದ್ದೆ, ದೇವರೇ ನಾನು ಹೋದ್ರೂ ಪರಿಶುದ್ಧಾತ್ಮನ ಇಲ್ಲದೆ ಇರೋಂಥ ಆ ಸ್ಥಳ ನನಗೆ ಬೇಡ, ಆ ಜಾಗ ನನಗೆ ಬೇಡ. ಕೊನೆಗೆ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ನಾನೇ ಮುಂದೆ, ಎಲ್ಲ ನಮ್ಮನ್ನೇ ಮುಂದೆ ನಿಲ್ಲಿಸ್ತಾರೆ. ಆ ಸ್ಟೇಜ್ ಮೇಲೆ ಬರುವಾಗ ನಮಗೆ ಗೊತ್ತಿಲ್ಲದೆ ಅವರೆಲ್ಲ ಮೈಕ್ ತೊಗೊಂಡು ನಮ್ಮನ್ನು ಹಿಂದೆ ಹಾಕ್ಬಿಡ್ತಾಯಿದ್ರು. ಕೊನೆಗೆ ಅವ್ರು ಯಾವ ರೀತಿ ಹೋಗಲಿ ನಾವು ಆರಾಧನೆ ಮಾಡಿ ಅವತ್ತು ಕೂಡ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದೆ. ಆದರೆ ದೇವ್ರು ಹೇಳಿದ್ರು, ಮಗಳೇ ನಾನು ನಿನ್ನನ್ನು ಉಪಯೋಗಿಸ್ತೀನಿ, ನಾನು ನಿನ್ನನ್ನು ನಿಲ್ಲಿಸ್ತೀನಿ ಅಂತೇಳಿ. ಆದರೆ ಅನೇಕ ಸ್ಥಳಗಳಲ್ಲಿ ದೇವ್ರು ನಮ್ಮನ್ನು ಉಪಯೋಗಿಸ್ತಾ ಇದ್ರು. ಆದರೆ ದೇವರ ಚಿತ್ತ, ದೇವರ ಉದ್ದೇಶ ನೆರವೇರಬೇಕಾದ್ರೆ ಯಾವ ವ್ಯಕ್ತಿ ನಮ್ಮನ್ನು ತಡೆ ಮಾಡಿದ್ರೂ ಯಾರು ಅದನ್ನು ತಡೆ ಮಾಡೋದಕ್ಕಾಗೋದಿಲ್ಲ, ಯಾರು ಅದನ್ನು ತಡೆ ಹಿಡಿದು ನಿಲ್ಲಿಸೋದಕ್ಕಾಗೋದಿಲ್ಲ. ಆದರೆ ಕೆಲವು ನಮ್ಮ ಮೇಲೆ ಒಂದು ಬಲವಾದ ಅಭಿಷೇಕ ಇದೆ, ನಮ್ಮ ಮೇಲೆ ಒಂದು ಅದ್ಭುತ ನಡೀತಾ ಇದೆ, ಅನೇಕ ಒಂದು ಎನ್ಕೌಂಟರ್ ಆಗಿದೆ, ಅನೇಕ ಜನರಿಗೆ ಬಿಡುಗಡೆ ನಡೀತಾ ಇದೆ, ಅದ್ಭುತ ನಡೀತಾ ಇದೆ ಅಂತ ಗೊತ್ತಾದಾಗ ಅವ್ರು ಏನು ಮಾಡ್ತಾರೆ, ನಮಗೆ ಅವಕಾಶ ಕೊಡಲ್ಲ. ಯಾಕೆ ಗೊತ್ತಾ? ನಮ್ಮ ಮೇಲೆ ಇರೋಂಥ ಅಭಿಷೇಕ ಹೊರಗಡೆ ಬಂದಾಗ ಅವರು ಎಲ್ಲಿ ಕೆಳಗಡೆ ಹೋಗ್ತಾರೆ ಅಂತೇಳಿ ಅವರು ಕೊಡೋದಿಲ್ಲ. ಆದರೆ ನಮ್ಮ ಗುರಿ ಆಗಿರಬಾರ್ದು. ಇವತ್ತು ನಾವು ಯಾವತ್ತೂ ಏನು ಯೋಚನೆ ಮಾಡಬೇಕು ಗೊತ್ತಾ? ನನ್ನಲ್ಲಿರೋ ಅಭಿಷೇಕಕ್ಕಿಂತ ಇವರಲ್ಲಿರೋ ಅಭಿಷೇಕ ದೊಡ್ಡದು ಅಂತ ನಾವು ಯೋಚನೆ ಮಾಡಬೇಕು. ನನ್ನಲ್ಲಿರುವಂಥ ತಾಲಂತಿಗಿಂತ ನನ್ನ ಮುಂದೆ ಬರುವಂಥ ಅವರಲ್ಲಿರುವಂಥ ತಾಲಂತು ದೊಡ್ಡದು ಅಂತ ನಾವು ಯೋಚನೆ ಮಾಡಬೇಕು ದೇವರ ಮಕ್ಕಳೇ. ಹಾಗಿದ್ರೆ ಮಾತ್ರನೇ ದೇವರು ನಮ್ಮನ್ನು ಉಪಯೋಗಿಸೋದು. ನಮ್ಮನ್ನು ಇವತ್ತು ಸಭೆ ಆರಂಭ ಮಾಡೋದಕ್ಕೆ ಮುಂಚೆ ಅನೇಕ ಸ್ಥಳಗಳಿಗೆ ನಾವು ಹೋಗ್ತಾ ಇದ್ವಿ, ನಮಗೆ ಅನೇಕ ಪಟ್ಟಣಗಳಿಗೆ, ಅನೇಕ ಊರುಗಳಿಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ದೇವರು ದೊಡ್ಡ ಕಾರ್ಯ ಮಾಡ್ತಾಯಿದ್ರು. ಆ ಕುಟುಂಬ ಅಲ್ಲಿ ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು, ರೋಗಗಳು ಸೌಖ್ಯ ನಡೀತಾ ಇತ್ತು, ಅದ್ಭುತಗಳು ನಡೀತಾ ಇತ್ತು. ಆ ರೀತಿ ದೇವರು ನಮ್ಮನ್ನು ಬಲವಾಗಿ ಉಪಯೋಗಿಸ್ತಾ ಇದ್ರು. ಆದರೆ ಅದೇ ಯೇಸು ಸ್ವಾಮಿಗೆ ಸ್ವಂತ ಊರಲ್ಲಿ ಜಾಗ ಇಲ್ಲಂತೆ. ಅದೇ ಥರನೇ ನಮಗೂ ಕೂಡ ಸ್ವಂತ ಸ್ಥಳದಲ್ಲಿ ಜಾಗ ಬೇಕಂದಾಗ ಅದು ನಮಗೆ ಸಿಗೋದಿಲ್ಲ. ನನಗೆ ಅಲ್ಲಿ ಜಾಗ ಸಿಕ್ಕಿಲ್ಲ ಅಂತೇಳಿ ಅಲ್ಲೇ ಕುತ್ಕೊಳ್ಳೋದಲ್ಲ. ದೇವರು ನಮ್ಮನ್ನು ಏನಕ್ಕೆ ಕರೆದಿದ್ರೆ ಆ ಸ್ಥಳಕ್ಕೆ ನಾವು ಹೋಗಬೇಕು. ಈ ರೀತಿ ಅನೇಕ ಕಾರ್ಯಗಳು ದೇವ್ರ ನನ್ನ ಹತ್ರ ಮಾತಾಡ್ತಾ ಇದ್ರು, ಅನೇಕ ವಿಷಯಗಳು ನನಗೆ ತಿಳಿಸ್ಕೊಡ್ತಾ ಇದ್ರು. ದೇವ್ರು ಹೇಳಿದ್ರು, ಕೆಲವು ನಿನ್ನ ಬಾಯಲ್ಲಿ ನೀನು ಏನು ಹೇಳಿದ್ರು ನುಡಿ, ನಾನು ಯಾವ ರೀತಿ ನಿನ್ನನ್ನು ತೆಗೆದುಕೊಂಡು ಹೋಗ್ತೀನಿ ಅಂದರೆ ಅನೇಕ ಲ್ಯಾಂಡ್ಗಳನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅನೇಕ ಸಭೆಗಳು ಸ್ಥಾಪನೆ ಆಗುತ್ತೆ, ಅನೇಕ ಟ್ರೈನಿಂಗ್ ಸೆಂಟರ್ ಆಗಿ ಅನೇಕನ್ನ ನೀವು ಎಬ್ಬಿಸ್ತೀರಾ. ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ, ಅನೇಕ ಸ್ಥಳಗಳಲ್ಲಿ ಈ ಬ್ರಾಂಚ್ ಓಪನ್ ಆಗುತ್ತೆ ಅಂತೇಳಿ ದೇವರು ನಾನಾ ವಿಧವಾದ ರೀತಿಯಲ್ಲಿ ದೇವರು ಮಾತಾಡ್ತಾ ಇದ್ರು. ಈ ದೇವರು ಇವತ್ತು ನನ್ನ ಹತ್ರ ಶುಕ್ರವಾರ ಮಾತಾಡಿದಂಥ ಒಂದೊಂದು ಏನೆಲ್ಲ ಇದೆ ಅದೆಲ್ಲವೂ ಸತೀಶ್ ಬ್ರದರ್ ಮೂಲಕ, ಜೋಶ ಬ್ರದರ್ ಮೂಲಕ ದೇವ್ರು ಏನು ಮಾಡಿದ್ರು, ಕನ್ಫರ್ಮೇಷನ್ ಮಾಡಿದ್ರು. ಇವತ್ತು ಅದನ್ನು ನೋಡಿ, ಪವಿತ್ರಾತ್ಮನು ನಮ್ಮೊಟ್ಟಿಗೆ ಮಾತ್ರ ಅಲ್ಲ ಮಾತಾಡೋದು, ಅದನ್ನು ಅನೇಕರಿಗೆ ಅದನ್ನು ದೇವರು ಏನಂತಾರೆ ಕನ್ಫರ್ಮೇಷನ್ ಮಾಡ್ತಾರೆ. ನಾನೇ ಮಾತಾಡ್ತಾ ಇರೋದು, ನಾನೇ ನಿಮಗೆ ತಿಳಿಸ್ತಾರೆ ಅಂತೇಳಿ. ಆಮೇಲೆ ದೇವ್ರು ನನಗೆ ಯಾವ ರೀತಿ ಒಂದು ಆಲಯ ಕಟ್ಟುವ ವಿಷಯ ದೇವ್ರು ನನ್ನ ಹತ್ರ ಮಾತಾಡಿದ್ರು. ಈ ರೀತಿಯೇ ನೀನು ಸಭೆ ಕಟ್ತೀಯಾ. ಈ ಸೊಲೊಮೋನನು ಯಾವ ರೀತಿ ದೇವಾಲಯನ ಕಟ್ಟೋದಕ್ಕೆ ದೇವರನ್ನೊಟ್ಟಿಗೆ ಮಾತಾಡಿದ್ರು, ಅದೇ ರೀತಿಯಾಗಿ ದೇವರು ಅನೇಕ ವಾಕ್ಯಗಳ ಮೂಲಕ ದೇವ್ರು ನನ್ನೊಟ್ಟಿಗೆ ಮಾತಾಡಿದ್ರು. ಈ ಸಭೆ ಆರಂಭವಾಗೋದಕ್ಕಿಂತ ಮುಂಚೆ, ಈ ಸ್ಥಳ ತೋರಿಸೋದಕ್ಕಿಂತ ಮುಂಚೆ ದೇವ್ರು ನಮ್ಮೊಟ್ಟಿಗೆ ಇದೇ ಥರನೇ ಮಾತಾಡಿದ್ದು. ವಾಕ್ಯಗಳನ್ನ ಕೊಟ್ಟು ನೀನು ಅನೇಕ ನೀನು ಸಭೆನ ಸ್ಥಾಪಿಸ್ತೀಯಾ, ಇಂಥ ಒಂದು ಸ್ಥಳದಲ್ಲಿ ಸಭೆ ನಾನು ಕೊಡ್ತೀನಿ, ಅನೇಕ ಜನರು ಬರ್ತಾರೆ ಅಂತೇಳಿ ದೇವರು ಹೇಳಿದ ರೀತಿಯಲ್ಲಿ ದೇವರು ಇಲ್ಲಿ ಸಭೆನ ಆರಂಭ ಮಾಡೋದಕ್ಕೆ ಆ ವಾಕ್ಯದಲ್ಲಿ ಯಾವ ರೀತಿ ನಾವು ನಮ್ಮ ಹತ್ರ ಈ ಸಭೆ ಆರಂಭ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ರೀತಿ ಹಣ ಇರಲಿಲ್ಲ, ಯಾರ ಸಹಾಯ ಇರಲಿಲ್ಲ. ಇವತ್ತು ಜೋಶ ಬ್ರದರ್ ಹೇಳೋ ರೀತಿಯಲ್ಲಿ ಎಲ್ಲ ನಮ್ಮನ್ನು ತಳ್ಳಲ್ಪಟ್ಟರು. ನಾವು ಒಂದು ಜಾಗ ಬಿಟ್ಟು ಬರುವಾಗ ಕುಟುಂಬದವರು, ಸಂಬಂಧಿಕರು, ಎತ್ತವರು, ಮನೆಯವರು, ಸಭೆಯವರು ಎಲ್ಲ
ಎಲ್ಲರೂ ನಮ್ಮನ್ನು ಕೈ ಬಿಡಲ್ಪಟ್ಟರು. ಆ ಸಮಯದಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಮಾತ್ರ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಉಪಯೋಗಿಸ್ತೇನೆ. ಅನೇಕ ಜನರು ನಿಮ್ಮ ಕೈಯಲ್ಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ನಶಿಸೋಗೋ ಜನರು, ನಾಶವಾಗೋ ಜನರು, ನೀನು ಅವರ ರಕ್ಷಣೆ ಮಾರ್ಗಕ್ಕೆ ಕರ ತೊಗೊಂಡು ಬರಬೇಕಂತೇಳಿ ದೇವ್ರು ನನ್ನ ಹತ್ರ ಅನೇಕ ಕಾರ್ಯಗಳು ಮಾತಾಡುವಾಗ ಆ ಸಮಯದಲ್ಲಿ ದೇವ್ರು ನಮ್ಮ ಜೊತೆಯಲ್ಲಿ ಇದ್ದಿದ್ದು ದೇವರು ಮಾತ್ರ. ದೇವ್ರ ಮಕ್ಕಳೇ, ಆ ಟೈಮಲ್ಲಿ ದೇವ್ರು ನಮ್ಮ ಜೊತೆ ಇದ್ದು, ನಮ್ಮ ಸಂಗಡ ಇದ್ದು, ಒಂದೊಂದು ದಿನ ಯಾವ ರೀತಿ ಹೋಗಬೇಕು, ಹೇಗೆ ಹೋಗಬೇಕು, ಒಂದೊಂದನ್ನು ದೇವ್ರು ನಡೆಸ್ತಾ ಇದ್ರು. ಯಾವ ರೀತಿ ನಾವು ಯೋಚನೆ ಮಾಡೋಕ್ಕಾಗದ ರೀತಿಯಲ್ಲಿ, ನಾವು ಚಿಂತೆ ಮಾಡೋಕ್ಕಾಗದ ರೀತಿಯಲ್ಲಿ ದೇವ್ರು ನಮ್ಮ ಜೊತೆ ನಡೆಸ್ತಾ ಇದ್ರು. ನನ್ನ ಚಿಕ್ಕ ವಿಷಯ ನನಗೆ ಈ ರೀತಿ ನಡಿಬೇಕು ದೇವರೇ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಅದೇ ಥರನೇ ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಿದ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾಯಿದ್ರು. ನಮ್ಮ ಜೊತೆ ಸಭೆ ಓಪನ್ ಮಾಡುವಾಗ ಯಾರೂ ಇಲ್ಲ, ನಮ್ಮ ಜೊತೆ ನಿಂತಿದ್ದು ಒಂದೇ ಒಂದು ಕುಟುಂಬ, ಅನಸೂಯ ಕುಟುಂಬದವ್ರು ಮಾತ್ರನೇ. ಯಾರು ಇಲ್ಲಾದರೂ ಕೂಡ ದೇವರ ಕಾರ್ಯದಲ್ಲಿ ಏನಾಯಿತು, ಆತನ ಕಾರ್ಯ ಆಗಬೇಕಾಗಿದ್ದು ಆಗೋದಕ್ಕೆ ದೇವರು ಸಿದ್ಧ ಮಾಡಿಕೊಟ್ರು. ಆದರೆ ದೇವ್ರ ಮಕ್ಕಳೇ, ನಾನು ಅಳುವಾಗ, ದುಃಖ ಪಡುವಾಗ ದೇವರೇ ಮನೆಯವ್ರನ್ನ, ಕುಟುಂಬದವ್ರನ್ನ, ಸಂಬಂಧಿಕರನ್ನ, ಎಲ್ಲರನ್ನು, ಸೇವಕರನ್ನ ಎಲ್ಲರನ್ನ ಬಿಟ್ಟು ನೀನು ಹೇಳಿದ ಮಾತಿಗೆ ಅಬ್ರಾಮನು ಏನು ಮಾಡ್ದ, ದೇವರು ಹೇಳಿದ್ರು ನಾನು ತೋರಿಸೋ ದೇಶಕ್ಕೆ, ತಂದೆ ತಾಯಿನ ಬಂಧು ಬಳಗನ ಬಿಟ್ಟು ಬಾ, ನಾನು ತೋರಿಸೋ ದೇಶಕ್ಕೆ ನೀನು ಹೋಗು ಅಂತ ಹೇಳಿದಾಗ ಆತನ ಎಲ್ಲವನ್ನು ಬಿಟ್ಟು ಬಂದ. ಅದೇ ಥರ ಎಲ್ಲವನ್ನು ಇವತ್ತು ನಾವು ಬಿಟ್ಟು ಬರ್ತಾ ಇದ್ದೀವಿ ದೇವರೇ ಅಂತೇಳಿ ನಾವು ದೇವರ ಬಳಿಯಲ್ಲಿ ನಾವು ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡಿದ್ವಿ. ಕೆಲವು ಟೈಮು ದೇವರ ಚಿತ್ತ ನೆರವೇರಿಸುವಾಗ, ದೇವರ ಉದ್ದೇಶ ನೆರವೇರಿಸುವಾಗ, ದೇವರು ಹೇಳಿದ ಮಾತು ಕೇಳಿ ನಡೆಯುವಾಗ ಕೆಲವು ಆ ಪರಿಸ್ಥಿತಿಗಳ ಹಾದು ಹೋಗ್ಬೇಕಾಗತ್ತೆ. ಅನೇಕ ನಮ್ಮನ್ನು ಕೈ ಬಿಡಲ್ಪಡ್ತಾರೆ, ಅನೇಕ ನಮ್ಮನ್ನು ತೊರೀತಾರೆ. ಆ ಎಲ್ಲ ಸಮಯದಲ್ಲೂ ದೇವ್ರು ಮಾತ್ರನೇ ನಮ್ಮ ಸಂಗಡ ಇರೋದು. ಯಾರಿಲ್ಲ ಅಂದರೂ ದೇವ್ರು ನಮ್ಮ ಜೊತೆ ಇರ್ತಾರೆ. ನಾನು ಇವತ್ತು ಸಮಯ ಅಧಿಕವಾಗಿದೆ, ಆಲ್ರೆಡಿ ವಾಕ್ಯ ತುಂಬ ತಗೊಂಡಿದ್ದಾರೆ. ನಾನು ಒಂದೇ ಒಂದು ವಾಕ್ಯ ಮಾತ್ರ ಹೇಳ್ತೀನಿ ಅಷ್ಟೇ, ನಾನು ಅದೇನು ಹೇಳೋದಿಲ್ಲ. ಫಸ್ಟ್ ಕಿಂಗ್ಸ್ 18:36. ಸಂಧ್ಯೆ ನೈವೇದ್ಯದ ಹೊತ್ತಿನಗೆ ಪ್ರವಾದಿಯಾದ ಎಲಿಯನು ವೇದಿಕೆಯ ಹತ್ತಿರ ಬಂದು, ಅಬ್ರಾಮ್, ಇಸಾಕ್, ಯಾಕೋಬ, ಇಸ್ರಾಯೇಲ ದೇವರಾದ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ ದೇವರಾಗುತ್ತೀಯ ಎಂಬುದನ್ನು ನಾನು ಈ ಸೇವಕರಿಗೆ ನಂಬತಕ್ಕದಾಗಿ ಇದನ್ನೆಲ್ಲ ನೀನು ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಇವತ್ತು ತೋರಿಸು ಕೊಡು. ಕಿವಿಗೊಟ್ಟು ಯೆಹೋವನೇ ಕಿವಿಗೊಡು, ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರು ಮನಸ್ಸು ನಿನ್ನ ಕಡೆ ತಿರುಗಿಕೊಳ್ಳುವವರಿಗೆ ಆಗುತ್ತೆಂದು ಎಂಬುದನ್ನು ಅವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದ್ದನು. ಓದಿಯ ಕಾಯ್ನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿ ಕಾಲುವೆಯಲ್ಲಿದ್ದ ನೀರನ್ನು ಹೀರಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಬರಲು ಬಿದ್ದು, ಯೆಹೋವನ ದೇವರೇ, ಯೆಹೋವ ದೇವರೇ ಎಂದು ಕೂಗಿದರು. ಆಗ ಎಲಿಯನು ಅವರಿಗೆ, ಬಾಳನ ಪ್ರವಾದಿಗಳೆಲ್ಲರೂ ಹಿಡಿಯಿರಿ, ಅವರೆಲ್ಲರೂ ಒಬ್ಬನು ತಪ್ಪಿಸಿಕೊಳ್ಳಬಾರದೆಂದು ಆಜ್ಞಾಪಿಸಲು ಅವರು ಹಿಡಿದು ಅವರನ್ನು ಕಿಶೋನಳ ಹಳ್ಳಿನ ಒಯ್ದು ಅಲ್ಲಿ ಕೊಲ್ಲಿಸಿದ್ದರು. ಓಕೆ, ಸಾಕು ಸಿಸ್ಟರ್, ಥ್ಯಾಂಕ್ ಯು. ನೋಡಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ಹೇಳೋ ಪ್ರಕಾರ ಪ್ರವಾದಿಯಾದ ಏಲಿಯನು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಕ್ಕೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಒಂದು ಬೆಂಕಿ ಇಳಿಸ್ಬೇಕು ಅವನು. ಅಂದರೆ ದೇವರು ನನ್ನೊಟ್ಟಿಗೆ ಹೇಳಿದ್ದೇನೆಂದರೆ, ಇವತ್ತು ಏನಕ್ಕೆ ಅಲ್ಲಿ ದೇವರು ಅವನು ಬೆಂಕಿ ಇಳಿದು ಬಂದ ಮೇಲೆ ಅಲ್ಲಿ ಅನೇಕ ಕಾರ್ಯಗಳು ದೇವರು ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ದೇವರ ವಾಕ್ಯದಲ್ಲಿ ಹೇಳೋ ಪ್ರಕಾರ ಇವತ್ತು ನಮ್ಮನ್ನು ದೇವರು ಬೆಂಕಿ ಇಳಿಸೋ ರೀತಿಯಲ್ಲಿ ಒಂದು ಪ್ರಾರ್ಥನೆ ಕಡೆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಏಲಿಯನ ಬರೋದಕ್ಕಿಂತ ಮುಂಚೆ, ಅವನು ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಏನಾಗಿತ್ತು, ಅನೇಕ ಬಾಲ ಪ್ರವಾದಿಗಳಲ್ಲಿದ್ದರು. ಅದು ಮಾತ್ರ ಅಲ್ಲದೆ ಅನೇಕನ ದೇವರನ್ನ ಅರಿಯದೆ ತಿಳಿಯದೆ ಇಲ್ಲದೆ ಇರೋರು ಆ ಸ್ಥಳದಲ್ಲಿದ್ದರು. ಆದರೆ ದೇವರು ಏನು ಮಾಡಿದ್ರು, ಏಲಿಯ ಪ್ರವಾದಿನಲ್ಲಿ ಕಲಿಸಿ ಅವನಿಗೆ ಅಲ್ಲಿ ಒಂದು ಬೆಂಕಿ ಇಳಿಸ್ಬೇಕಂತೇಳಿ ದೇವರನ್ನ ಕಲಿಸ್ತಾ ಇದ್ದಾರೆ ಇವತ್ತು. ಅಂದರೆ ಅವನು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಬ್ರಾಮನ, ಈಸಾಕನ ಇಸ್ರಾಯೇಲ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆ ಎಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡುತ್ತೇನೆ ಎಂದು ಇವತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞವೇದಿ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಹಲ್ಲೆಲೂಯಾ. ನೋಡಿ ಅವನು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ಅಬ್ರಾಮನ ದೇವರೇ, ಈಸಾಕನ ದೇವರೇ, ಇಸ್ರಾಯೇಲನ ದೇವರೇ ಅಂತೇಳಿ ಅವನು ಏನು ಮಾಡ್ತಾ ಇದ್ದಾನೆ, ದೇವರ ಬಳಿಯಲ್ಲಿ ಅವನು ಮೊರೆ ಇಡ್ತಾ ಇದ್ದಾನೆ.
ನಿನ್ನ ಸೇವಕನಾದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಲ್ಲಿ ಬೆಂಕಿ ಇಳಿಯಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದಾನೆ. ನೋಡಿ, ಅಂದರೆ ಏನು ಗೊತ್ತಾ ದೇವರ ಮಕ್ಕಳೇ, ಇವತ್ತು ನಾವು ನಾವೇನೋ ಒಂದು ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಇಲ್ಲ ದೇವರನ್ನು ಸ್ತುತಿಸಬೇಕಾದ್ರೂ ಒಂದು ದೇವರ ಒಂದು ಪರಿಶುದ್ಧಾತ್ಮನ ಬೆಂಕಿ ನಮ್ಮ ಮೇಲೆ ಇರಬೇಕು. ಯಾವ ರೀತಿ ಅಂದರೆ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ಬೇಕು. ಏಲಿಯನು ಹಿಂದೆ ಕೂಡ ಪ್ರಾರ್ಥನೆ ಮಾಡಿದ್ದಾನೆ. ಅವನು ಮಾಡುವ ಪ್ರಾರ್ಥನೆಯಲ್ಲಿ ಅಲ್ಲಿ ಬೆಂಕಿ ಇಳಿದು ಬರಲಿಲ್ಲ. ಆದರೆ ಇಲ್ಲಿ ಅವನೇನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಿನ್ನ ಸೇವಕನಾದ ದಾಸನಾದ ನಾನು, ನೀವು ಅಬ್ರಾಮನಾದ ದೇವರು, ಈಸಾಕನಾದ ದೇವರು, ಇಸ್ರಾಯೇಲನಾದ ದೇವರು ಆಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಇಲ್ಲಿ ಬೆಂಕಿ ಇಳಿಲಿ ಅಂತೇಳಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ಅನೇಕರಿಗೆ ಇವತ್ತು ಶತ್ರು ಏನು ಮಾಡ್ತಾರೆ, ದೇವ್ ನನ್ನ ಹತ್ರ ಏನು ಹೇಳಿದಂದರೆ, ಇವತ್ತು ಒಂದು ಕಾಲದಲ್ಲಿ ನೋಡಬೇಕಾದ್ರೆ ನಾವು ಚಿಕ್ಕವರಿರುವಾಗ ನಾನು ಆತ್ಮಿಕದಲ್ಲಿ ಬೆಳೆಯುವ ಒಂದು ಸಮಯದಲ್ಲಿ ಆರಾಧನೆ ಅಂದರೆ ಪ್ರಾರ್ಥನೆ, ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋದು, ದೇವರ ಆರಾಧನೆಗೆ ಓಡಿ ಹೋಗೋದು, ಪ್ರಾರ್ಥನೆ ಮಾಡೋದು, ಅನೇಕ ದೇವರಿಂದ ಫಲಗಳನ್ನು ಹೊಂದಿಕೊಳ್ಳೋದ್ರಲ್ಲಿ ಅವರಲ್ಲಿ ಏನಿತ್ತು, ದಾಹ ಇತ್ತು, ವೈರಾಗ್ಯ ಇತ್ತು, ಆಸೆ ಇತ್ತು. ಆದರೆ ಇವತ್ತೇನಾಗಿದ್ದಾನೆ, ಶತ್ರು ಏನು ಮಾಡಿದ್ದಾನೆ, ಅನೇಕರಿಗೆ ಪ್ರಾರ್ಥನೆ ಮಾಡದಂತೆ, ದೇವರ ಸನ್ನಿಧಾನಕ್ಕೆ ಹೋಗದಂತೆ, ದೇವರ ಸಮ್ಮುಖದಲ್ಲಿ ಕುಳಿತು ದೇವರನ್ನ ಸ್ತುತಿಸದಂತೆ, ದೇವರಿಂದ ಅನೇಕ ವರಗಳನ್ನು ಹೊಂದಿಕೊಳ್ಳದೆ ಇವತ್ತು ಸೈತಾನ್ ಏನು ಮಾಡಿದ್ದಾನೆ, ಕೆಲವರನ್ನ ಡಿಸ್ಟ್ರಾಕ್ಷನ್ ಮಾಡಿದ್ದಾನೆ. ಏನಂದರೆ ಕೆಲಸದ ಒತ್ತಡ, ಇವತ್ತು ಬೇಡದ ಈ ರೀತಿಯಾಗಿ ಬೇಡದ ಕಾರ್ಯಗಳಲ್ಲಿ ಸೈತಾನ್ ಬಂದು ದೇವರ ಸಮ್ಮುಖಕ್ಕೆ, ದೇವರ ಸನ್ನಿಧಾನಕ್ಕೆ ಬರದಾಗೆ ನಾನಾ ವಿಧವಾದ ರೀತಿಯಲ್ಲಿ ನಮ್ಮನ್ನ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡಿ ಅವನು ದೇವರ ಸಮ್ಮುಖಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಇವತ್ತು ನಾರ್ಮಲ್ ವಿಶ್ವಾಸಿಗಳಿಗೆಲ್ಲ, ಸೇವಕರಾಗಿರ್ಬೋದು, ಬೋಧಕರಾಗಿರ್ಬೋದು, ದೇವರ ಸೇವೆ ಮಾಡ್ತೀನಿ ಅಂತೇಳಿ ಬಂದಂಥ ಪ್ರತಿಯೊಬ್ಬರಲ್ಲೂ ಸೈತಾನ್ ಏನು ಮಾಡ್ತಾ ಇದ್ದಾನೆ, ಈ ಕಾರ್ಯ ಮಾಡ್ತಾ ಇದ್ದಾನೆ, ಡಿಸ್ಟ್ರಾಕ್ಷನ್ ಮಾಡ್ತಾ ಇದ್ದಾನೆ. ಅಂದರೆ ನಮ್ಮ ಮನಸ್ಸನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಮೊಬೈಲ್ಗಳಲ್ಲಿ, ಬೇಡದಿರೋ ಕಾರ್ಯಗಳಲ್ಲಿ, ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ರೀತಿ ಕೆಲಸದ ಬ್ಯುಸಿಯಲ್ಲಿ ಈ ರೀತಿಯಾಗಿ ಸೈತಾನ್ ನಮ್ಮನ್ನು ಬಿಸಿ ಕೆಲಸದಲ್ಲೇ ಬಿಸಿ, ಮನೆಯಲ್ಲೇ ಒಂದು ಬಿಸಿ, ಫೋನ್ ಕಾಲಲ್ಲೇ ಬ್ಯುಸಿ ಆಗಿರೋದು, ಫೋನನ್ನೇ ನೋಡ್ಕೊಂಡಿರೋದು, ಈ ರೀತಿಯಾಗಿ ಏನು ಮಾಡಿಬಿಟ್ಟಿದ್ದಾನೆ ಸೈತಾನ್, ಆ ರೀತಿಯಾಗಿ ನಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡಿದ್ದಾನೆ. ಆದರೆ ನಾವೇನು ಮಾಡಬೇಕು, ಆದರೆ ಯಾವ ರೀತಿ ಏಲಿಯನ ಮಾಡಿದ ಪ್ರಾರ್ಥನೆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಮಗಳಾಗಿ, ನಿನ್ನ ಮಗನಾಗಿ, ನಿನ್ನ ದಾಸನಾಗಿ, ನಿನ್ನ ದಾಸಿಯಾಗಿ ಇವತ್ತು ನಮ್ಮನ್ನು ಕರೆದಿದ್ಯಾ. ಇವತ್ತು ನೀನೊಂದು ಬೆಂಕಿ, ನಾನು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಬೆಂಕಿ ಇಳಿಬೇಕು, ನಾನು ಆರಾಧನೆ ಮಾಡಿದ್ರೆ ಅಲ್ಲಿ ಬೆಂಕಿ ಇಳಿಬೇಕು, ನಾನು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡ್ರೆ ಆ ದೈವ ಪ್ರಸನ್ನತೆ ನಾನು ಅನುಭವಿಸಬೇಕು, ಆ ಸಾನ್ನಿಧ್ಯನ ನಾನು ಅನುಭವಿಸ್ಬೇಕಂತೇಳಿ ಆವಾಗ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಬೆಂಕಿ ಇಳಿಯುತ್ತೆ. ನೋಡಿ, ಏಲಿಯನ ಸಾಮಾನ್ಯವಾದ ಒಬ್ಬ ಮನುಷ್ಯನು, ಏಲಿಯನು ಪ್ರಾರ್ಥನೆ ಮಾಡಿದ ತಕ್ಷಣ ಆಕಾಶ ತೆರೆದು ಅಲ್ಲಿ ಭೂಮಿಯಲ್ಲಿ ಬೆಂಕಿ ಬಿತ್ತಂತೆ. ಬೆಂಕಿ ಬಿದ್ದ ತಕ್ಷಣವೇ ಅಲ್ಲಿರುವಂಥ ಎಲ್ಲ ಏನಾಯಿತು, ಬಾಲನ ಪ್ರವಾದಿಗಳು, ಅಲ್ಲಿ ವಿರೋಧವಾಗಿ ಎದ್ದು ನಿಂತಿರುವಂಥ ಪಟ್ಟಣದ ಶಕ್ತಿಗಳು, ಅಲ್ಲಿ ವಿರೋಧವಾಗಿ ಎದ್ದು ನಿಂತಿರುವಂಥ ಸೈತಾನ ಕಾರ್ಯಗಳು ಏನಾಯ್ತು, ಅಲ್ಲಿ ನಾಶವಾಯಿತು. ಆ ರೀತಿಯಾಗಿ ಏಲಿಯನ ಪ್ರಾರ್ಥನೆ, ಒಂದು ಸಾಮಾನ್ಯವಾದ ಮನುಷ್ಯ ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿ ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಯ್ತು, ಅಲ್ಲಿ ಪರಲೋಕದಿಂದ ಬೆಂಕಿ ಇಳಿದು ಬಂತು. ಇವತ್ತು ದೇವರ ಮಕ್ಕಳೇ, ನೀವು ಇವತ್ತು ಸಾಮಾನ್ಯವಾದ ವ್ಯಕ್ತಿಗಳಲ್ಲ. ಇವತ್ತು ನಾವು ನೆನೆಸುತ್ತೀವಿ, ಅಯ್ಯೋ ನಮ್ಮ ಕೈಲಿ ಏನಾಗುತ್ತೆ, ಏನೂ ಆಗೋದಿಲ್ಲ ಅಂತೇಳಿ ನಾವು ಯೋಚನೆ ಮಾಡೋದಲ್ಲ. ಇವತ್ತು ನಾವು ಕೂಡ ಪ್ರಾರ್ಥನೆ ಮಾಡಿದ್ರೆ ಕೂಡ ದೇವರು ಪರಲೋಕದಿಂದ ಬೆಂಕಿ ಇಳಿಸ್ತಾರೆ, ಪರಲೋಕದಿಂದ ಬೆಂಕಿ ಇಳಿಯುತ್ತೆ. ಯಾವ ರೀತಿ ಪ್ರಾರ್ಥಿಸಬೇಕು, ನಾವೇನು ಮಾಡಬೇಕು, ದೇವರೇ ನಿನ್ನ ಸೇವಕನಾಗಿ, ನೀನೊಬ್ಬನೇ ದೇವರಂತೇಳಿ ನಾನು ಕೂಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಂತೇಳಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಬೆಂಕಿ ಇಳಿಯುತ್ತೆ. ಹಲ್ಲೆಲೂಯಾ. ನೋಡಿ, ಎಲಿಯನು ಮೊದಲು ಪ್ರಾರ್ಥನೆ ಮಾಡ್ತಾನೆ, ಇಲ್ಲಿ ಬೆಂಕಿ ಇಳಿಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ, ಅಲ್ಲಿ ಬೆಂಕಿ ಇಳಿಯಲ್ಲ. ಆದರೆ ಮತ್ತೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನಾನು ನಿನ್ನ ಸೇವಕನಾಗಿ, ಅಬ್ರಾಮನ ದೇವರು, ಈಸಾಕನ ದೇವರು, ಇಸ್ರಾಯೇಲನ ದೇವರು, ನೀನೊಬ್ಬನೇ ದೇವರು, ನೀನಲ್ಲದೆ ಮತ್ತೊಬ್ಬ ದೇವರಿಲ್ಲ ಅಂತೇಳಿ ಅವನು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಬೆಂಕಿ ಇಳಿಯುತ್ತದೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಪ್ರಾರ್ಥಿಸುವಾಗ ದೇವರಿಂದ, ಇವತ್ತು ನೋಡಿ, ದೇವರ ಶಕ್ತಿ, ದೇವರ ಬಲ ಹೊಂದಿಕೊಳ್ಳದೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಇವತ್ತು ನಾವು ಸಾಮಾನ್ಯವಾಗಿ ಒಂದು ಆರಾಧನೆ ಮಾಡಬೇಕಾದ್ರೆ ಇರ್ಬೋದು, ಇಲ್ಲ ಪ್ರಾರ್ಥನೆ ಮಾಡಬೇಕಾಗಿರೋ ಸಮಯವಾಗಿ ಏನೇ ಆಗಿರ್ಬೋದು, ಸ್ವಾರ್ಥ ಸಾರೋದಕ್ಕಾಗಲಿ, ಇಲ್ಲ ಒಂದು ಪಟ್ಟಣಕ್ಕೆ ಹೋಗಬೇಕಾದ್ರೆ ಆತನ ಶಕ್ತಿನ ನಾವು ದಿನ ಹೊಂದಿಕೊಳ್ಬೇಕು, ಆತನ ಬಲವನ್ನು ಹೊಂದಿಕೊಳ್ಬೇಕು, ದೇವರ ಪ್ರಸನ್ನತೆಯನ್ನು ಹೊಂದಿಕೊಳ್ಬೇಕು, ಪರಿಶುದ್ಧಾತ್ಮನ ಒಂದು ಎನ್ಕೌಂಟರ್ ನಮ್ಮ ಒಳಗಡೆ ಉಂಟಾಗಬೇಕು. ನಾವು ಫ್ಲೆಶಲ್ಲಿ ಮಾಡುವಾಗ ಅದೊಂದು ಪರ್ಫಾರ್ಮೆನ್ಸ್ ಆಗಿರುತ್ತೆ, ಯಾವ ವ್ಯಕ್ತಿ ಬದಲಾವಣೆ ಆಗಲ್ಲ. ಪರಿಶುದ್ಧಾತ್ಮದಲ್ಲಿ ತುಂಬಿಕೊಳ್ಳುವಾಗ ಏನಾಗುತ್ತೆ, ಅಲ್ಲಿ ದೇವರ ಆತ್ಮನ ಕಾರ್ಯ ಚಲಿಸುತ್ತೆ, ಒಂದೊಂದು ವ್ಯಕ್ತಿಗಳು ಬದಲಾವಣೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಅದೇ ರೀತಿಯಾಗಿ ದೇವರು ಹೇಳಿದ್ರು, ಇವತ್ತು ಇಲ್ಲಿ ಆರಾಧನೆ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ವಾಕ್ಯ ಆಗಿರ್ಬೋದು, ಇಲ್ಲಿ ಇವೆಲ್ಲರ ಮೇಲೆ ನಾನು ಬೆಂಕಿ ನಿಲ್ಲಿಸೋದಕ್ಕಾಗಿ ಹೋಗ್ತಾ ಇದ್ದೀನಿ.
ಒಂದು ಬೆಂಕಿ ಇವತ್ತು ಇಳಿಯೋದಕ್ಕಾಗಿ ಹೋಗ್ತಾ ಇದೆ. ಬೆಂಕಿ, ಪರಿಶುದ್ಧಾತ್ಮನ ಬೆಂಕಿ ನಮ್ಮ ಮೇಲೆ ಬಂದ ತಕ್ಷಣವೇ ನಮಗೆ ವಿರೋಧವಾಗಿರುವ ಕಾರ್ಯಗಳು, ವಿರೋಧವಾಗಿರುವಂಥ ತಡೆಗಳು ಏನಾಗುತ್ತೆ ಅದೆಲ್ಲವೂ ಆ ಬೆಂಕಿಯಲ್ಲಿ ಸುಟ್ಟೋಗುತ್ತೆ. ಅಶುದ್ಧ ಕಾರ್ಯಗಳು, ಪಾಪದ ಕಾರ್ಯಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಚಿಂತೆಗಳು, ಬೇಡದೇ ಇರುವಂಥ ಕೆಟ್ಟ ಆಲೋಚನೆಗಳು, ಬೇಡದೇ ಎಲ್ಲ ನಮಗೆ ತಡೆಯಾಗಿರುವ, ನಮ್ಮ ಕುಟುಂಬಕ್ಕೆ ತಡೆಯಾಗಿರೋದು, ನಮ್ಮ ಜೀವಿತಕ್ಕೆ ತಡೆಯಾಗಿರೋದು, ನಮಗೆ ರೋಗ ಬಾಧೆಗಳು, ಈ ರೀತಿಯಾಗಿರುವಂಥ ಎಲ್ಲ ತಡೆಗಳು ಏನಾಗುತ್ತೆ ಅಲ್ಲಿ ಎಲ್ಲವೂ ಸುಟ್ಟಿ ಹೋಗುತ್ತೆ. ಏನೇನು ಪ್ರಾರ್ಥನೆ ಮಾಡಿದ ತಕ್ಷಣವೇ ಅಲ್ಲಿ ಬೆಂಕಿ ಇಳಿದು ಬಂತು. ಬೆಂಕಿ ಇಳಿಯೋದು ಮಾತ್ರ ಅಲ್ಲ, ಅಲ್ಲಿ 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 ಬೆಂಕಿ ಇಳಿಯೋದು ಮಾತ್ರ ಅಲ್ಲ, ಅಲ್ಲಿರುವಂಥ ಎಲ್ಲ ಶಕ್ತಿಗಳು ಕೀಳಡಗಿದ್ರು, ಎಲ್ಲರೂ ಅಡ್ಡ ಬಿದ್ರಂತೆ. ಸುತ್ತಮುತ್ತಲಿರುವಂಥ ಏನೇನು ಪ್ರಾರ್ಥನೆ ಮಾಡುವಾಗ ಸುತ್ತಮುತ್ತಲಿರುವಂಥ ಎಲ್ಲ ಜಾತಿಯ ಜನರು ಏನು ಮಾಡಿದ್ರು, ದೇವರೊಬ್ಬನೇ ನಿಜ ತಂದೆಯಾದ ಯೆಹೋವನೊಬ್ಬನೇ ದೇವರು ಅಂತೇಳಿ ಅಲ್ಲಿ ಏನು ಮಾಡ್ತಾರೆ, ಅವರೆಲ್ಲರೂ ಅಡ್ಡ ಬಿದ್ದರು. ನೋಡಿ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ, ಆರಾಧನೆ ಮಾಡಬೇಕು, ನಮ್ಮ ಒಳಗಡೆ ಒಂದು ಗುರಿ ಇರಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆಯಲ್ಲಿ ದೇವರ ಒಂದು ಮಹಿಮೆ ಎಳಿಬೇಕು, ದೇವರ ಸಾನ್ನಿಧ್ಯ ಎಳಿಬೇಕು, ಪಾಪಿಗಳು ಮನ ತಿರಿಬೇಕು. ನಾನು ವಾಕ್ಯ ಹೇಳಿದ್ರೆ ಅನೇಕ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅನ್ನೋ ಒಂದು ಆತ್ಮನ ಒಂದು ಆ ರೀತಿಯಾಗಿ ನಾವು ಬೆಂಕಿ ಇಳಿಸಿದ್ರೆ, ಏಲಿಯನ್ನು ಬೆಂಕಿ ಇಳಿದ ತಕ್ಷಣ ಏನಾಯಿತು, ಎಲ್ಲರೂ ಬಂದು ನೀನೊಬ್ಬನೇ ದೇವರು, ಯೆಹೋವನೊಬ್ಬನೇ ದೇವರು, ಯೆಹೋವನೊಬ್ಬನೇ ದೇವರು ಅಂತೇಳಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರಂತೆ. ಇವತ್ತು ದೇವರ ಮಕ್ಕಳೇ, ಯಾಕೆ ಪಾಪಿಗಳು ಮನ ತಿರುಗ್ತಾ ಇಲ್ಲ? ಯಾಕೆ ರೋಗ ಸೌಖ್ಯಗಳು ನಡೀತಾ ಇಲ್ಲ? ಯಾಕೆ ಅದ್ಭುತಗಳು ನಡೀತಾ ಇಲ್ಲ? ಅದ್ಭುತಗಳು ನಡೀತಾ ಇಲ್ಲ ಅಂದರೆ ನಾವು ದೇವರ ಬಲವನ್ನು, ದೇವರ ಶಕ್ತಿಯನ್ನು ನಾವು ಹೊಂದಿಕೊಂಡಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಾವೇನಾಗಿರಬೇಕು, ಪ್ರತಿ ಸಾರಿ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಆತನ ಶಕ್ತಿಯನ್ನು ಹೊಂದಿಕೊಳ್ಬೇಕು, ಆತನ ಬಲವನ್ನು ಹೊಂದಿಕೊಳ್ಬೇಕು, ಆತನ ಅಭಿಷೇಕವನ್ನು ನಾವು ಹೊಂದಿಕೊಂಡವರಾಗಿರಬೇಕು. ನಾವು ದೇವರ ಆಲಯಕ್ಕೆ ಹೋದಾಗ, ಮತ್ತೊಬ್ಬರು ಸೇವಕರು ಪ್ರಾರ್ಥನೆ ಮಾಡಿದಾಗ ನಮ್ಮ ಮೇಲೆ ಬೆಂಕಿ ಅಭಿಷೇಕ ಆಗುತ್ತೆ, ಫೈರ್ ಮ್ಯಾನ್ ಬಂದ್ರೇ ಬೆಂಕಿ ಆಗುತ್ತೆ ಅಲ್ಲ, ಓಕೆ, ಅದು ಇಂಪಾರ್ಟೇಷನ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡುವಂಥ ಕೋಣೆಗಳಲ್ಲಿ ಕೂಡ ದೇವರ ಬೆಂಕಿ ಇಳಿದು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಯಾವಾಗ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತು ಇವಾಗ ನಾವು ದೇವರ ಸನ್ನಿಧಾನಕ್ಕೆ ಹೋಗಬೇಕು, ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಪ್ರಾರ್ಥನೆ ಮಾಡ್ತಾ 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 ಅನೇಕ ಕಾರ್ಯಗಳು ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರೆ, ಅನೇಕ ವಿಷಯಗಳು ದೇವರು ನಮಗೆ ತಿಳಿಸ್ತಾರೆ. ನೋಡಿ, ನಾನು ದೇವರು ಎಷ್ಟೋ ವಿಷಯಗಳು ಮಾತಾಡಿದ್ದಾರೆ, ಹೇಳೋದಕ್ಕೆ ಸಮಯ ಇಲ್ಲ. ನಾನು ಬೇಕಾದರೆ ಇದೇ ವಾಕ್ಯನ ನಾನು ಬುಧವಾರನ ಶುಕ್ರವಾರನ ತೆಗೆದುಕೊಳ್ತೀನಿ. ಗಿದ್ಯೋನನು ದೇವರು ಅವನನ್ನು ಕರೀತಾ ಇದ್ದಾರೆ ಪರಾಕ್ರಮಶಾಲಿ. ಗಿದ್ಯೋನನು ಅವನೇನಾಗಿರ್ತಾನೆ, ಅವನೊಂದು ನಾರ್ಮಲ್ ವ್ಯಕ್ತಿಯಾಗಿರ್ತಾನೆ. ಅವನಲ್ಲಿರುವಂಥ ಅವನೊಂದು ಪರಾಕ್ರಮಶಾಲಿ ಅನ್ನೋದು ಕೂಡ ಅವನಿಗೆ ಗೊತ್ತಿರಲ್ಲ. ಈ ರೀತಿಯಾಗಿರ್ಬೇಕಾದ್ರೆ ದೇವರು ಅವನನ್ನು ಅವನು ಹೊಲದಲ್ಲಿ ಹೋಗಿ ತನಗೆ ಬೇಕಾದದ್ದನ್ನು ಅವನು ಕೂಡಿಸಿಡ್ತಾ ಇದ್ದಾನೆ. ಅವನು ಬುದ್ಧಿವಂತನಾಗಿ ಅವನು ಮುಂದೆ ಬರಬೇಕಾಗಿರೋದು ಎಲ್ಲದಕ್ಕೂ ಅವನು ಬೇಕಾಗಿದ್ದನ್ನು ಕೂಡಿಸಿಡುವಂಥ ಸಮಯದಲ್ಲಿ ದೇವರು ಅವನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಏನಂತ? ಪರಾಕ್ರಮಶಾಲಿಯೇ ಗಿದ್ಯೋನನೇ ಅಂತ ದೇವರು ಕರೀತಾ ಇದ್ದಾರೆ. ಗಿದ್ಯೋನನ ಬಳಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ ಪರಾಕ್ರಮಶಾಲಿ ಅಂತ ದೇವರು ಕರೆಯುವಾಗ, ಯಾರು ಪರಾಕ್ರಮಶಾಲಿ? ನಾನ ಪರಾಕ್ರಮಶಾಲಿ ಅಂತೇಳಿ ಅವನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳೇ, ಮಗಳೇ, ಇವತ್ತು ದೇವರು ನಿಮ್ಮನ್ನ ಪರಾಕ್ರಮಶಾಲಿ ಅಂತ ಕರೀತಾ ಇದ್ದಾರೆ. ಒಂದು ಗಣನೆಗೆ ಬರದೇ ಇರೋರು, ಯಾವುದಕ್ಕೂ ಯೋಗ್ಯತೆ ಇಲ್ಲದೆ ಇರೋರು, ಎಲ್ಲರೂ ತಳ್ಳಲ್ಪಟ್ಟಿರುವಂಥ ಜಾಗದಲ್ಲಿ, ಏನು ಆಗದಿರೋ ಸಮಯದಲ್ಲಿ ಯಾವಾಗ ನೀನು ದೇವ್ರನ್ನ ಹುಡುಕುತ್ತೀಯಾ, ಯಾವಾಗ ದೇವರ ಸನ್ನಿಧಾನದಲ್ಲಿ ಕುಳಿತು ನೀನು ಪ್ರಾರ್ಥನೆ ಮಾಡ್ತೀಯಾ, ದೇವರ ಪ್ರಸನ್ನತೆ ಎದುರು ನೋಡ್ತೀಯಾ, ಅಲ್ಲಿ ದೇವರು ನಿನ್ನನ್ನು ಪರಾಕ್ರಮಶಾಲಿ ಅಂತ ಕರೀತಾ ಇದ್ದಾರೆ. ಗಿದ್ಯೋನನ್ನು ದೇವರು ಆರಿಸಿಕೊಂಡಾಗ ಅಲ್ಲಿ ಯುದ್ಧ ಮಾಡೋದಕ್ಕೆ ಯಾರೂ ಇಲ್ಲ, ಯುದ್ಧ ಮಾಡೋದಕ್ಕೆ ಯಾವ ಸಾಮರ್ಥ್ಯ ಗಿದ್ಯೋನಲ್ಲಿಲ್ಲ. ಗಿದ್ಯೋನನಿಗೆ ಯುದ್ಧ ಮಾಡೋದು ಗೊತ್ತಿಲ್ಲ, ಯುದ್ಧಕ್ಕೆ ಬೇಕಾದ ಆಯುಧಗಳ ಬಗ್ಗೆ ಆತನಿಗೆ ಗೊತ್ತಿಲ್ಲ, ಆದ್ರೆ ವಸ್ತ್ರಗಳ ಬಗ್ಗೆ ಏನು ತಿಳಿದೇ ಇರುವಂತ ಗಿದ್ಯೋನ ಬಳಿಯಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ? ಪರಾಕ್ರಮಶಾಲಿ ಅಂತ ಕರೀತಾ ಇದ್ದಾರೆ. ಇವತ್ತು ನಿಮಗೆ ಏನು ಗೊತ್ತಿಲ್ಲದೆ ಇರ್ಬೋದು, ಪ್ರಾರ್ಥನೆ ಮಾಡೋದಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆರಾಧನೆ ಮಾಡೋದಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಅನೇಕ ವರಗಳು ನಿಮ್ಮಲ್ಲಿ ಇಲ್ಲದೆ ಇರ್ಬೋದು, ಫಲಗಳು ಇಲ್ಲದೆ ಇರ್ಬೋದು, ಆದರೆ ದೇವರು ಇವತ್ತು ನಿಮ್ಮನ್ನು ಏನಂತ ಕರೀತಾ ಇದ್ದಾರೆ? ಪರಾಕ್ರಮಶಾಲಿಯೇ. ಗಣನೆಗೆ ಬರದೇ ಇರ್ಬೋದು, ಯೋಗ್ಯತೆ ಇಲ್ಲದೆ ಇರ್ಬೋದು, ತಳ್ಳಲ್ಪಟ್ಟಿರ್ಬೋದು, ಪ್ರಾರ್ಥನೆ ಮಾಡೋದಕ್ಕಾಗದೆ ಏನೋ ಒಂದು ತಡೆ ನಿಮ್ಮ ಜೀವಿತದಲ್ಲಿ ಇರ್ಬೋದು, ಪ್ರಾರ್ಥನೆ ಮಾಡಬೇಕಂತ ಮನಸ್ಸಿದೆ, ಆದರೆ ದೇವರ ಸನ್ನಿಧಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಕ್ಕಾಗದಿರೋಂಥ ತಡೆ ಇರ್ಬೋದು. ಆದರೆ ದೇವರು ಇವತ್ತು ನಿಮ್ಮನ್ನು ಏನಂತ ಕರೀತಾ ಇದ್ದಾರೆ? ಪರಾಕ್ರಮಶಾಲಿಯೇ. ದೇವರು ಅವನ ಗಿದ್ಯೋನನ್ನು ಕರೆದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ? ನಾನು ನಿನ್ನನ್ನು ಪರಾಕ್ರಮಶಾಲಿಯಾಗಿ ಕರೀತಾ ಇದ್ದೀನಿ. ನೀನು ಅನೇಕ ಲೀಡರ್ಸ್ನ ನೀನು ಎಬ್ಬಿಸ್ತೀಯಾ, ಅನೇಕ ಸೇವಕರನ್ನ ನೀನು ಎಬ್ಬಿಸ್ತೀಯಾ, ಅನೇಕ ಅಭಿಷಕ್ತನ ಎಬ್ಬಿಸ್ತೀಯ ಅಂತ ಹೇಳಿ ಗಿದ್ಯೋನನಿಗೆ ದೇವರು ಹೇಳ್ತಾ ಇದ್ದಾರೆ. ನೋಡಿ, ದೇವರು ಅವನ ಹತ್ರ ಮಾತಾಡಿದ ಮೇಲೆ ಅನೇಕ ಲೀಡರ್ಸ್ನ ಎಬ್ಬಿಸು ಅಂತ ದೇವರು ಹೇಳ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ನಾನು ಆ ವಾಕ್ಯದ ಒಂದು ವಾಕ್ಯ ಮಾತ್ರ ಓದಿಕೊಳ್ಳೋಣ. ಗಿದ್ಯೋನ ಬಳಿಯಲ್ಲಿ ಒಂದು ದೇವದೂತನು ಯಾವ ರೀತಿ ಬಂದು ಮಾತಾಡ್ತಾರೆ ಅಂದ್ಬಿಟ್ಟು. ಜ್ಞಾನೋಕ್ತಿಗಳು ನ್ಯಾಯಸ್ಥಾಪಕರು 6:21 ಓದೋಣ.
ಆನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಯ ಮೇಲೆ ಮಾಂಸದ ಮುಟ್ಟಿಸಲು ಆ ಬಂಡೆಯಿಂದ ಬೆಂಕಿ ಅವರೊಡನೆ ದಹಿಸಿಬಿಟ್ಟಿತು. ಯೆಹೋವನ ದೂತನು ಅದೃಷ್ಟನಾಗಿ ಆತನು ಯೆಹೋವನ ದೂತನೇ ಗಿದ್ಯೋನನೇ ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ ಯೆಹೋವನೇ ದೂತನು ಮುಖಾಮುಖಿಯಾಗಿ ನೋಡಿಬಿಟ್ಟಿನಲ್ಲ ಎಂದು ಕೂಗಿದ್ದನು. ಆದರೆ ಯೆಹೋವನು ಅವನಿಗೆ ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ಅದನ್ನು ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋಶಾಲೋಮ್ ಎಂದು ಹೆಸರಿಟ್ಟನು. ಹಾಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇಲ್ಲಿ ಗಿದ್ಯೋನನಿಗೆ ದೇವ್ರು ಹೇಳ್ತಾ ಇದ್ದಾರೆ ಏನಂತ, ನೀನು ಯಜ್ಞವನ್ನು ಅರ್ಪಿಸು ಅಂತ ದೇವ್ರು ಹೇಳ್ತಾ ಇದ್ದಾರೆ. ಕೆಲವು ರೊಟ್ಟಿ ಮಾಂಸ ಬಾಕಿ ಈ ರೀತಿಯಾಗಿ ದೇವರು ಅವನೊಟ್ಟಿಗೆ ಮಾತಾಡ್ತಾರೆ. ಆದರೆ ಯಾರು ಬಂದು ಅವನಿಗೆ ಗಿದ್ಯೋನನಿಗೆ ಏನು ಗೊತ್ತಿಲ್ಲ, ಯಾವ ರೀತಿ ಯಜ್ಞವನ್ನು ಅರ್ಪಿಸ್ಬೇಕು, ದೇವರ ಸನ್ನಿಧಾನಕ್ಕೆ ಹೇಗೆ ಹೋಗಬೇಕು ಏನು ಗೊತ್ತಿಲ್ಲದರ ಸಮಯದಲ್ಲಿ ದೇವದೂತರು ಬಂದ್ಬಿಟ್ಟು ಆತನಿಗೆ ಏನು ಮಾಡ್ತಾ ಇದ್ದಾರೆ, ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನೀನು ಮಾಡಬೇಕು, ಈ ರೀತಿ ಮಾಡ್ಬೇಕಂತೇಳಿ. ಆ ಒಂದು ಸಮಯದಲ್ಲಿ ನೋಡಿ, ಆ ಒಂದು ಸಮಯದಲ್ಲಿ ದೇವದೂತರು ಬಂದು ಮಾತಾಡೋ ಸಮಯದಲ್ಲಿ ನೋಡಿ 21ನೇ ವಾಕ್ಯದಲ್ಲಿ, ಯೆಹೋವನ ದೂತನು ತನ್ನ ಕೈಕೋಲನ್ನು ಕೈ ಚಾಚಿ ಅದರ ತುದಿಯನ್ನು ರೊಟ್ಟಿಯನ್ನು ಮಾಂಸಕ್ಕೆ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಹಲ್ಲೆಲೂಯಾ. ಇಲ್ಲಿ ಗಿದ್ಯೋನನ ಮಾಡೋಕ್ಕಾಗದಿರೋಂಥ ಕೆಲವು ಕಾರ್ಯಗಳನ್ನು ದೇವದೂತರು ಅಲ್ಲಿ ಇಳಿದು ಬಂದು, ಗಿದ್ಯೋನನಿರುವಂಥ ಜಾಗದಲ್ಲಿ ದೇವದೂತರು ಇಳಿದು ಬಂದು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ದೇವರಿಗೆ ಯಜ್ಞವನ್ನು ಅರ್ಪಿಸುವ ವಿಷಯದಲ್ಲಿ ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಸಮಯದಲ್ಲಿ ಅಲ್ಲಿ ಏನಾಯ್ತಂದ್ರೆ, ಬಂಡೆಯಿಂದ ಬೆಂಕಿ ಎದ್ದು ಅವೆರಡು ದಹಿಸಿ ಬಿಟ್ಟಿತ್ತು. ಅಲ್ಲಿ ದೇವದೂತರು ಇಳಿದು ಬಂದು ಅಲ್ಲಿ ಯಜ್ಞವನ್ನು ಅರ್ಪಿಸುವಾಗ ಏನಾಯ್ತು, ಅಲ್ಲಿ ಬೆಂಕಿ ಇಳೀತು, ಅಲ್ಲಿ ಬೆಂಕಿ ಬಂತು. ಅಲ್ಲಿ ಆ ಒಂದು ಸಮಯದಲ್ಲಿ ಗಿದ್ಯೋನನು ಯೆಹೋವನ ದೂತನು ಅಲ್ಲಿ ಏನಾಗೋಯ್ತು, ದೇವದೂತರು ಏನಾದ್ರು ಗಿದ್ಯೋನನಿಗೆ ಸಂದರ್ಶನವಾಯಿತು. ಗಿದ್ಯೋನನು ಅದನ್ನು ದೇವದೂತನ ನೋಡಿ ಆಯಿತು. ಅಂದರೆ ಸದೃಶನಾದನು, ಅಂದರೆ ದೇವದೂತರು ಗಿದ್ಯೋನನಿಗೆ ಕಾಣಿಸಿಕೊಂಡ್ರು. ಆಗ ಅವನೇನಾಯಿತು, ಆತನು ಯೆಹೋವನ ದೂತನೆಂದು ಗಿದ್ಯೋನನ್ನು ತಿಳಿದು ಭಯಪಟ್ಟನು. ಅಯ್ಯೋ ಕರ್ತನೇ ಯೆಹೋವನೇ, ನಾನು ನೋಡಿಬಿಟ್ಟೆನಲ್ಲ ಎಂದು ಕೂಗುವುದಕ್ಕೆ ಅವನು ಪ್ರಾರಂಭ ಮಾಡ್ದ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಯೆಹೋವನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟಲ್ಲ ಅಂತ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀನು ಸಾಯೋದಿಲ್ಲ, ನೀನು ಸಮಾಧಾನವಾಗಿರು ಅಂತೇಳಿ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಕೆಲವು ಟೈಮು ನಾವು ಪ್ರಾರ್ಥನೆ ಮಾಡುವಾಗ, ನಾವು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡುವಾಗ, ಕುಟುಂಬದ ವಿಷಯದಲ್ಲೋ ಇಲ್ಲ ಮನೆ ಪರಿಸ್ಥಿತಿ ವಿಷಯದಲ್ಲೋ ಇಲ್ಲ ಸೇವೆ ವಿಷಯದಲ್ಲೋ ಇಲ್ಲ ಪ್ರತಿಯೊಂದು ಜಾಗದಲ್ಲಿ ಕೂಡ ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಕಾಣದಿರೋ ಮಂಡಲಗಳಲ್ಲಿ ನಮಗಾಗಿ ದೇವದೂತರುಗಳು ಇಳಿದು ಬರ್ತಾರಂತೆ. ದೇವದೂತರು ಇಳಿದು ಬಂದು ನಮಗಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ದೇವರ ಮಕ್ಕಳು, ಇದೇ ರೀತಿ ಗಿದ್ಯೋನನಿಗೆ ದೇವದೂತನಲ್ಲಿ ಇಳಿದು ಬರೋದು ಅವನ ಕಣ್ಣಿಗೆ ಅದು ಪ್ರತ್ಯಕ್ಷವಾಯಿತು. ನೋಡಿ, ಮುಂದಿನ ದಿವಸಗಳಲ್ಲಿ ನಮ್ಮ ಸೇವೆ ಯಾವ ರೀತಿ ಅಂದರೆ, ಒಂದು ದೇವದೂತರ ಸೇವೆ ನಡಿಬೇಕು. ಹಲ್ಲೆಲೂಯಾ. ದೇವದೂತರು ಬಂದು ನಮ್ಮ ಜೊತೆ ಮುಂದೆ ಆತ ನಮಗೆ ದಾರಿಯನ್ನು ಸಿದ್ಧ ಮಾಡತಕ್ಕಂತೆ, ಹೋಗುವ ಮಾರ್ಗಗಳನ್ನು ಸಿದ್ಧ ಮಾಡೋದಕ್ಕೆ, ನಮಗಾಗಿ ಸೇವೆ ಬಾಗಿಲುಗಳು ತೆರೆಯತಕ್ಕಂತೆ, ವಿದೇಶ ಬಾಗಿಲುಗಳು ತೆರೆಯೋದಕ್ಕಾಗಿ ಒಬ್ಬ ದೇವದೂತನ ದೇವರು ಇಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಗಿದ್ಯೋನನಿಗೆ ಯಾವ ರೀತಿ ದೇವರು ಒಬ್ಬ ದೂತನನ್ನು ಇಳಿಸೋದು ಮಾತ್ರ ಅಲ್ಲ, ಅಲ್ಲಿ ದೂತನಿರೋದನ್ನು ಅವನು ಕಣ್ಣಾರೆ ಮುಖಾಮುಖಿಯಾಗಿ ಆತನ ಕಂಡ. ಒಂದು ಸೇವಕರು ಹೇಳೋದು ನಾನು ಕಂಡೆ. ಅವರು ಒಂದು ಪ್ರಾರ್ಥನೆ ಕೋಣೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಿದ್ರಂತೆ. ಪ್ರೇಯರ್ ಮಾಡುವಂಥ ಆ ಸಮಯದಲ್ಲಿ ಅವರಿಗೆ ಪ್ರಾರ್ಥನೆ ಮಾಡ್ತಾ 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 ಕೆಲವರಿಗೆ ಆ ಒಂದು ಅಶುದ್ಧಾತ್ಮಗಳು, ದುರಾತ್ಮಗಳು, ಆ ಪಟ್ಟಣದ ಶಕ್ತಿಗಳು ಅವರ ರೂಮಿನ ಸುತ್ತು ಆವರಿಸಿಕೊಂಡಿರೋದು ಅವರಿಗೆ ಕಾಣಿಸ್ಕೊಳ್ತಿತ್ತಂತೆ. ಇದು ಕೆಲವರು ಏನಂತ, ಇವತ್ತು ಕೆಲವರಿಗೆ ಪ್ರಾರ್ಥನೆ ಮಾಡೋ ವರ ಇರುತ್ತೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಕೆಲವರಿಗೆ ಹಾವು ಕಾಣಿಸ್ಕೊಳ್ಳೋದು, ಇಲ್ಲಾಂದರೆ ದುಷ್ಟಾತ್ಮಗಳು ಕಾಣಿಸ್ಕೊಳ್ಳೋದು, ಇಲ್ಲಾಂದರೆ ದುರಾತ್ಮ ಕಾಣಿಸ್ಕೊಳ್ಳುತ್ತೆ. ಅದು ನಾವು ಒಂದು ತಿಳ್ಕೊಳ್ಬೇಕು, ಯಾವುದೇ ಒಂದು ಶಕ್ತಿ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅಂದರೆ, ಈ ಶಕ್ತಿ ಯಾಕೆ ಕಾಣ್ತಾ ಇದೆ ದೇವರೇ, ಈ ಶಕ್ತಿ ಯಾಕೆ ನನ್ನ ಕಣ್ಮುಂದೆ ಬಂತು ಅಂತೇಳಿ ನಾವೇನು ಮಾಡಬೇಕು, ಅದನ್ನು ದೇವರ ಬಳಿಯಲ್ಲಿ ಕೇಳಿ ದೇವರಿಂದ ಒಂದು ರೆವಲ್ಯೂಷನ್ ತೆಗೆದುಕೊಂಡು ಅದನ್ನು ನಾವು ಗದರಿಸಬೇಕು. ಇವತ್ತು ಅನೇಕರು ಒಂದು ಹಾವು ನೋಡಿದ್ರೆ ಸಾಕು, ಒಂದು ದುರಾತ್ಮ ನೋಡಿದ್ರೆ ಸಾಕು, ಒಂದು ದುಷ್ಟಾತ್ಮ ನೋಡಿದ್ರೆ ಸಾಕು, ಅಯ್ಯೋ ಅದು ಬಂದ್ಬಿಟ್ಟಿದೆ, ಆ ದುಷ್ಟಾತ್ಮನ ಏನು ಮಾಡ್ತಾನೆ, ಆ ಶಕ್ತಿ ಏನು ಮಾಡ್ತಾನೆ ಅಂತೇಳಿ ನಾವು ಭಯಪಟ್ಟು ಕುಳಿತುಕೊಳ್ಳೋದಕ್ಕಲ್ಲ ದೇವರು ನಮ್ಮನ್ನು ಕರೆದಿರೋದು. ದೇವ್ರ ವಾಕ್ಯ ಹೇಳುತ್ತೆ, ಲೋಕದಲ್ಲಿರೋನಿಗಿಂತ ನಮ್ಮಲ್ಲಿರೋನು ಹೆಚ್ಚಿನವನು. ಈ ಲೋಕದಲ್ಲಿರೋ ಅಂಧಕಾರ ಶಕ್ತಿಗಳನ್ನು ನೋಡಿನೋ, ಈ ಲೋಕದಲ್ಲಿರುವಂಥ ದುರಾತ್ಮಗಳನ್ನು ನೋಡಿ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಿಮಗೆ ವಿರೋಧವಾಗಿ ನಿಮ್ಮ ಕುಟುಂಬ ಒಡೆದು ಹೋಗಲಿ, ನಿನ್ನ ಕುಟುಂಬ ನಾಶವಾಗಲಿ ಅಂತ ಅನೇಕ ಮಾಟ ಮಂತ್ರಗಳು ಮಾಡಿರುವಂಥ ಮಂತ್ರವಾದಿಗಳು
ಕಾರ್ಯಗಳನ್ನ ನೋಡಿ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಲೋಕದಲ್ಲಿರೋನಿಗಿಂತ ನಮ್ಮಲ್ಲಿರೋ ದೇವರು ದೊಡ್ಡವರಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ ಈ ರೀತಿಯಾಗಿ ಈ ರೀತಿ ನಮಗೊಂದು ಕೆಲವು ನಮಗೇನಾದರೂ ಕೆಲವು ಆ ರೀತಿ ಇವತ್ತು ನಾನು ಕೂಡ ದೇವರ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ, ಆತ್ಮದಲ್ಲಿ ತುಂಬಿರುವಾಗ ದೇವರಿಗೆ ಒಳಗಾಗಿರಿ, ಸೈತಾನ್ ಎದುರಿಸ್ರಿ ಅಂತ ದೇವರ ವಾಕ್ಯ ಹೇಳಿದೆ. ಕೆಲವು ಟೈಮು ಕೆಲವರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡೋದೇ ಇಲ್ಲ, ದೇವರ ಸಾನ್ನಿಧ್ಯನೇ ಇಳಿದಿರಲ್ಲ, ದೇವರ ಪ್ರಸನ್ನತೆನೇ ಇರಲ್ಲ, ಅಟ್ಮಾಸ್ಫಿಯರ್ ದೇವರ ಪ್ರೆಸೆನ್ಸ್ ಫಿಲ್ ಆಗಿರಲ್ಲ. ಅವಾಗೇನೆ ಸೈತಾನೆ ಬಿಟ್ಟೋಗೋ, ದುಷ್ಟಾಪನೆ ಬಿಟ್ಟೋಗೋ ಅಂತೇಳಿ ನಾವು ಆತನನ್ನು ಗದರಿಸಬಾರ್ದು. ಯಾಕಂದ್ರೆ ಈ ಲೋಕದ ಅಂಧಕಾರ ಶಕ್ತಿಗಳು ಬಲವಾಗಿದೆ. ನಮ್ಮ ಒಂದು ಮಾಂಸದ ಕಾರ್ಯಗಳಿಂದ ಅವುಗಳನ್ನ ನಾವು ಜಯಿಸೋದಕ್ಕಾಗೋದಿಲ್ಲ. ಆ ಸೈತಾನನ ನಾವು ಜಯಿಸಬೇಕಾದ್ರೆ ಪವಿತ್ರ ಆತ್ಮನ ಶಕ್ತಿಯನ್ನು, ಪವಿತ್ರ ಆತ್ಮನ ಬಲವನ್ನು ಹೊಂದಿಕೊಂಡು ನಾವೇನು ಮಾಡಬೇಕು, ಜಯಿಸುವವರಾಗಿರ್ಬೇಕು. ಏನು ಮಾಡ್ಬೇಕು ನಾವು? ಆತನ ಶಕ್ತಿ, ಆತನ ಬಲವನ್ನು ಹೊಂದಿಕೊಂಡು ನಾವು ಜಯಿಸುವವರಾಗಿರ್ಬೇಕು. ಈ ರೀತಿಯಾಗಿ ಆ ಆವಾಗ ನಮ್ಮ ಕಣ್ಮುಂದೆ ಕಾಣುವಾಗ ನಾವು ತಿಳ್ಕೊಳ್ಬೇಕು, ದೇವ ನಮಗೆ ಸೈತಾನನ ನೋಡುವಂಥ ಒಂದು ವರ ನಮಗೆ ಕೊಡ್ತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅಯ್ಯೋ ಸೈತಾನ ಏನೋ ಕಾಣಿಸ್ಕೊಳ್ತಾ ಇದ್ದಾನೆ, ನನಗೇನೋ ಹೋರಾಟ ಇದೆ, ಏನೋ ತಡೆ ಇದೆ ಅಂತೆಲ್ಲ ನಾವು ಕುಳಿತುಕೊಂಡು ದೇವರ ಬಳಿಯಲ್ಲಿ ಕೇಳಬೇಕು. ಯಾಕೆ ದೇವರೇ, ಏನಕ್ಕೆ ಅಂತ ನಾವು ಕೇಳೋದಕ್ಕೆ ಪ್ರಾರಂಭ ಮಾಡಬೇಕು. ಈ ರೀತಿಯ ಒಂದು ಸೇವಕರ ರೂಮಲ್ಲಿ ಕುಳಿತು ಪ್ರಾರ್ಥಿಸುವಾಗ ಅನೇಕ ದುಷ್ಟ ಶಕ್ತಿಗಳು ಬಂದು ನೀನು ಪ್ರಾರ್ಥನೆ ಮಾಡಬೇಡ, ದೇವರ ವಾಕ್ಯನ ಓದಬೇಡ, ನೀನು ದೇವರ ರಾಜ್ಯಕ್ಕೆ ಪ್ರಯೋಜನ ಪಡಬೇಡ ಅಂತೇಳಿ ಅವರನ್ನು ಒಂದು ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡಿ, ಅವ್ರ ಮೈಂಡನ್ನು ಹಿಡ್ಕೊಂಡು ಅವ್ರನ್ನ ಭಯಂಕರವಾದ ರೀತಿಯಲ್ಲಿ ಬಲಹೀನ ಪಡಿಸೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವಾಗ ಅವ್ರು ಏನು ಮಾಡಿದ್ರು ಗೊತ್ತಾ? ಅಧಿಕಾರದಿಂದ ಆ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್ ಇಲ್ಲಿ ದೂತರು ಇಳಿಯಲಿ ಅಂತೇಳಿ ಪ್ರಾರಂಭ ಮಾಡಿದ್ರು. ದೇವರು ನಮಗೆ ದೂತರನ್ನ ನಮಗೆ ದೇವರು ಏನಕ್ಕಾಗಿ ಕೊಟ್ಟಿದ್ದಾರೆ? ನಮಗೆ ಕಾವಲಾಗಿರೋದಕ್ಕೆ, ನಮ್ಮ ಜೊತೆಯಲ್ಲಿ ಕಾವಲಾಗಿರೋದಕ್ಕೆ, ನಾವು ಹೋಗೋದಕ್ಕೆ ಬರುವುದಕ್ಕೆ, ನಾವು ಪ್ರಾರ್ಥನೆ ಮಾಡುವಾಗ ನಮಗಿರುವಂಥ ತಡೆಗಳನ್ನು ಒಡೆಯೋದಕ್ಕೆ ದೇವರು ನಮಗೆ ದೂತರಾಗಿ, ನಮಗೆ ಸಹಾಯಕನಾಗಿ ದೇವರು ಕೊಟ್ಟಿದ್ದಾರೆ. ಆ ಸೇವಕರು ತಕ್ಷಣವೇ ಯೇಸುವಿನ ನಾಮದ ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ದೇವದೂತರು ಇಲ್ಲಿ ಇಳಿಯಲಿ ಅಂತ ಹೇಳಿದ ತಕ್ಷಣ ಅವ್ರು ಇರುವಂಥ ಜಾಗದಲ್ಲಿ, ಅವ್ರು ಇರೋ ರೂಮಲ್ಲಿ ದೇವದೂತರು ಇಳಿದು ಬಂದ್ರಂತೆ. ಇಳಿದು ಬರೋದು ಮಾತ್ರ ಅಲ್ಲ, ಗಿದ್ಯೋನನಿಗೆ ಯಾವ ರೀತಿ ಒಬ್ಬ ದೇವದೂತನ ಇಳಿದು ಬರೋದು ಅವನು ಮುಖಾಮುಖಿಯಾಗಿ ಕಂಡನೋ, ಅದೇ ರೀತಿಯಾಗಿ ಆ ಸೇವಕರು ಕೂಡ ದೇವದೂತರು ಇಳಿದು ಬರೋದನ್ನು ಅವ್ರು ಕಂಡ್ರಂತೆ. ದೇವರ ಮಕ್ಕಳೇ, ಅದು ನೋಡಿ ಅವರಿಗೆ ಆ ಸುತ್ತಮುತ್ತ ಅವ್ರು ಇರುವಂಥ ಜಾಗದಲ್ಲಿ ಇರುವಂಥ ಆ ಸುತ್ತಮುತ್ತಲಿರುವಂಥ ಎಲ್ಲ ದುಷ್ಟನ ಕಾರ್ಯಗಳು, ಆ ಸೈತಾನ ಕಾರ್ಯಗಳು ಎಲ್ಲ ಒಂದು ನಿಮಿಷದಲ್ಲಿ ಅವು ಓಡಿ ಹೋಗಿ ಆ ರೂಮ್ ಫುಲ್ಲು ದೇವ ಪ್ರಸನ್ನತೆಯಿಂದ ತುಂಬಿಕೊಳ್ಳೋದಕ್ಕೆ ಪ್ರಾರಂಭವಾಯ್ತಂತೆ. ನೋಡಿ ದೇವರ ಮಕ್ಕಳೇ, ನಮ್ಮ ಸ್ವಂತ ನಾವು ಏನೋ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ದೇವರ ವಾಕ್ಯ ಓದ್ತಾ ಇದ್ದೀವಿ ಅಂದರೆ ಯಾವ ಕಾರ್ಯ ನಡೆಯೋದಿಲ್ಲ. ನಾವು ಈ ದೇವರ ಆತ್ಮನ ಕಾರ್ಯ ಚಲಿಸಬೇಕಾದ್ರೆ ನಾವು ದೇವರ ಆತ್ಮನವನ್ನು, ದೇವರ ಶಕ್ತಿಯನ್ನು ಹೊಂದಿಕೊಳ್ಬೇಕು, ದೂತರ ಸೇವೆಗಳು ನಡಿಬೇಕು. ಇವತ್ತು ಕೆಲವು ನಮ್ಮ ದೇವರ ವಾಕ್ಯ ಹೇಳುತ್ತೆ, ಯುದ್ಧ ನಿಮ್ಮದಲ್ಲ, ಯುದ್ಧ ಯೆಹೋವನದು. ಕೆಲವು ಟೈಮ್ ನಮಗೆ ಕೆಲವು ಅನೇಕ ಹೋರಾಟಗಳು, ಪ್ರತಿಕೂಲಗಳು, ಹಿಂಸೆಗಳು ಅನೇಕ ನಾವು ತಾಳಕ್ಕಾಗದೇ ಇರೋ ರೀತಿಯಲ್ಲಿ ಬರುತ್ತೆ. ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಬಿಡುಗಡೆ ನಡೀತಾ ಇಲ್ಲ, ಅದ್ಭುತ ನಡೀತಾ ಇಲ್ಲ, ಉಪವಾಸ ಮಾಡಿದ್ರು ಏನೂ ಆಗ್ತಾ ಇಲ್ಲ ಅಂತೇಳಿ ನಾವು ಚಿಂತೆ ಮಾಡ್ತೀರಿ. ಆದರೆ ನಮ್ಮ ಶರೀರ ಬಲಹೀನವಾದಾಗ, ನಾವು ಕುಗ್ಗಿ ಹೋದಾಗ, ನಮ್ಮ ಶರೀರದಲ್ಲಿ ಆಗದೇ ಇರೋ ಸಮಯದಲ್ಲಿ ದೇವರು ತನ್ನ ದೂತರನ್ನು ಕಲಿಸಿ ನಮಗೋಸ್ಕರ ದೂತರ ಸೇವೆ ಮಾಡತಕ್ಕಂತೆ, ದೂತರು ನಮ್ಮ ಜೊತೆ ಇದ್ದು ಕೆಲಸ ಮಾಡತಕ್ಕಂತೆ ದೇವರು ನಮಗಾಗಿ ದೂತರನ್ನ ಕಲಿಸ್ತಾರೆ. ದೇವರ ಮಕ್ಕಳೇ, ಇವತ್ತು ದೇವರು ನಮ್ಮನ್ನ ದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಅಷ್ಟೇ ನಮ್ಮನ್ನು ಸೃಷ್ಟಿಸಿರೋದು. ನಾವೇನಾಗಿದ್ದೀವಿ? ಆತನ ಸ್ವಾರೂಪ್ಯವಾಗಿದ್ದೀವಿ, ಆತನ ಮಕ್ಕಳಾಗಿದ್ದೇವೆ. ಇವತ್ತು ದೇವರ ಮಕ್ಕಳೇ, ಲೋಕದಲ್ಲಿರೋದು ನೋಡಿ ನಾವು ಭಯಪಡದೆ ನಾವೇನು ಮಾಡಬೇಕು? ದೇವದೂತರು ಇಳಿದು ಬರೋ ರೀತಿಯಲ್ಲಿ ನಾವು ಆ ರೀತಿ ಒಂದು ಸೇವೆ ನಡಿಬೇಕಂತೇಳಿ ಆ ಪರಿಶುದ್ಧಾತ್ಮನ ಬೆಂಕಿ ಇಳಿಬೇಕು. ನಾವು ಪ್ರಾರ್ಥನೆ ಮಾಡುವಾಗ ದೇವರ ಬೆಂಕಿ ಇಳಿಬೇಕಂತೇಳಿ ನಾವೇನು ಮಾಡಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ ದೇವರ ಮಕ್ಕಳೇ, ಈ ರೀತಿಯಾಗಿ ದೇವರ ಬಲವನ್ನು, ದೇವರ ಶಕ್ತಿಯನ್ನು, ದೇವರ ಬೆಂಕಿಯನ್ನು ಯಾವಾಗ ನಾವು ದಿನ ನಾವು ತುಂಬಿಕೊಳ್ತಾ ಇರ್ತೀರಿ, ನಮ್ಮ ಶರೀರದಲ್ಲಿ ಆತನ ಶಕ್ತಿ ಬಲವಾಗಿ ನಮ್ಮ ಒಳಗಡೆ ಕಾರ್ಯ ಸಾಧಿಸ್ತಾ ಇರುತ್ತೋ, ನಾವು ಹೋಗುವ ಪಟ್ಟಣಗಳು ರಕ್ಷಣೆ ಹೊಂದುತ್ತೆ, ನಾವು ಹೋಗೋ ಊರುಗಳು ಪಾಪಿಗಳು ಮನ ತಿರುಗ್ತಾರೆ, ಅಲ್ಲಿ ನಮ್ಮ ವಸ್ತ್ರ ಬಿದ್ದರೆ ಸಾಕು ಅನೇಕ ರೋಗಿಗಳು ಸೌಖ್ಯವಾಗ್ತಾರೆ. ಪೌಲನು ಅವನ ಪಟ್ಟಣ ಆತನ ಮೇಲೆ, ಆತನ ದೇವರ ಸನ್ನಿಧಾನದಲ್ಲಿ ಕುಳಿತು, ದೇವರ ಸಮ್ಮುಖದಲ್ಲಿ ಕುಳಿತು ಆತನ ದೇವರಿಂದ ಬಲವನ್ನು, ಶಕ್ತಿಯನ್ನು ಹೊಂದಿಕೊಂಡು ಪಟ್ಟಣಗಳಿಗೆ ಕಾಲಿಡುವಾಗ, ದೇಶಗಳಿಗೆ ಕಾಲಿಡುವಾಗ ಆ ಪಟ್ಟಣದ ಶಕ್ತಿ ಆ ದೇಶವನ್ನು, ಆ ಪಟ್ಟಣವನ್ನು ಬಿಟ್ಟು ಓಡೋಗ್ತಾ ಇತ್ತಂತೆ. ಆ ಒಂದು ವಾಕ್ಯದಲ್ಲಿ ನಾವು ಓದುತ್ತೇವೆ, ಪೌಲನು ಒಂದು ಪಟ್ಟಣಕ್ಕೆ ಕಾಲಿಟ್ಟಾಗ ಆ ಪಟ್ಟಣದಲ್ಲಿದ್ದಂಥ ಬಾರ್ತಿಮ ದೇವಿ ಬಿಟ್ಟು ಓಡಿ ಹೋದ್ಲಂತೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ನೀವು ಸಾಮಾನ್ಯವಾದ ವ್ಯಕ್ತಿಗಳಲ್ಲ. ಇವತ್ತು ನಿಮ್ಮನ್ನು ಸಾಮಾನ್ಯವಾಗಿ ದೇವರು ಕರೆದಿಲ್ಲ. ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮನ ಶಕ್ತಿ ದೇವರು ನಮ್ಮಲ್ಲಿದೆ. ಆತನ ನಾವು ಉಪಯೋಗಿಸ್ಕೊಳ್ಬೇಕು, ಆತನ ನಾವು ಪಡೆದುಕೊಂಡವರಾಗಿರಬೇಕು. ಆತನ ಅಭಿಷೇಕವನ್ನು, ಆತನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವಾಗ ದೇವರಲ್ಲಿ ಕಾರ್ಯ, ಅಲ್ಲಿ ದೇವರ ಕಾರ್ಯ ಉಂಟು. ನಾವು ಪಟ್ಟಣಕ್ಕೆ ಕಾಲಿಡುವಾಗ ಆ ಪಟ್ಟಣ ಶಕ್ತಿಗಳು ಬಿಟ್ಟು ಹೋಗುತ್ತೆ. ಮನೆಗಳಿಗೆ ಕಾಲಿಡುವಾಗ ಆ ಮನೆಯಲ್ಲಿರುವಂಥ ಶಕ್ತಿಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ದೇವರ ಮಕ್ಕಳೇ, ನಮ್ಮ ಸ್ವಂತ ಬಲದಲ್ಲೋ, ನಮ್ಮ ಸ್ವಂತ
ಕಾರ್ಯದಲ್ಲೋ ನಮ್ಮ ಸ್ವಂತ ಬುದ್ಧಿಯಿಂದನೋ ನಮ್ಮ ಸ್ವಂತ ಆಲೋಚನೆಯಿಂದ ದೇವರ ಆತ್ಮನ ಕಾರ್ಯಗಳು ಚಲಿಸೋದಕ್ಕಾಗೋದಿಲ್ಲ. ನಾವೇನೇ ಮಾಡಬೇಕಾದ್ರೂ ನಾವು ಮನುಷ್ಯರಾಗಿರೋದ್ರಿಂದ ಆತನ ಶಕ್ತಿಯನ್ನು ಆತನ ಬಲವನ್ನು ಹೊಂದಿಕೊಳ್ಬೇಕು. ಯೇಸು ಸ್ವಾಮಿ ಕೂಡ ಆತನ ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದಾಗ ಅವರು ಸ್ವಂತ ಬಲದಲ್ಲಿ ಹೋಗ್ಲಿಲ್ಲ. ಅವರು ಪವಿತ್ರಾತ್ಮನ ಬೆಂಕಿಯನ್ನು ಅಭಿಷೇಕವನ್ನು ಹೊಂದಿಕೊಂಡೇ ಅವ್ರು ಹೋಗಿದ್ದು. ಅವರು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ಅವರು ಒಂದು ಸಮಯ ಶಿಲುಬೆಗೆ ಹೋಗುವಾಗ, ಶಿಲುಬೆ ಮರಣಕ್ಕೆ ಹೋಗೋ ಸಮಯದಲ್ಲಿ ಅವರು ಬಲಹೀನವಾಗಿ ಕುಗ್ಗಿರೋ ಸಮಯದಲ್ಲಿ ಶಿಷ್ಯರು ಅವ್ರು ಹೇಳ್ತಾರೆ ದೇವರ ಸನ್ನಿಧಾನದಲ್ಲಿ ಅವ್ರು ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರ್ಥನೆ ಬೆಟ್ಟಕ್ಕೆ ಹೋದಾಗ ಅವರ ಜೊತೆಯಲ್ಲಿ ಶಿಷ್ಯರನ್ನ ಕರ್ಕೊಂಡು ಬರ್ತಾರೆ. ಇವ್ರು ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಾರೆ, ಇವ್ರು ನನಗೆ ಬಲವಾಗಿರ್ತಾರೆ, ಇವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಅವ್ರು ಯೇಸು ಸ್ವಾಮಿ ತಿಳ್ಕೊಂಡು ಅವ್ರು ಹೇಳ್ತಾರೆ ಈ ಸ್ವಲ್ಪ ಹೊತ್ತಾದರೂ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಶಿಷ್ಯರು ನಿದ್ದೆ ಮಾಡ್ತಾರೆ. ಮತ್ತೆ ಬಂದು ನೋಡ್ತಾರೆ, ಮತ್ತೆ ಶಿಷ್ಯರಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದರೂ ಒಂದು ಗಳಿಗೆ ಆದ್ರೂ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರಿರಾ ಅಂತ ಯೇಸು ಸ್ವಾಮಿ ಕೇಳ್ತಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಸಮ್ ಟೈಮ್ ನಿಮ್ಮ ಮನೆಯಲ್ಲಿ ದೇವರು ನಿಮ್ಮನ್ನು ಅಭಿಷೇಕ್ತನಾಗಿ ಕರೆದಿದ್ದಾರಾ? ನಿಮ್ಮ ಮನೆಯಲ್ಲಿ ದೇವರು ನಿಮ್ಮನ್ನು ಒಂದು ಅಭಿಷೇಕ ಉಳ್ಳವರಾಗಿ ನಿಮ್ಮನ್ನು ಕರೆದಿದ್ದಾರಾ? ಇವತ್ತು ನಿಮ್ಮ ಮನೆಯಲ್ಲಿ ಒಬ್ಬರು ಮಾತ್ರ ದೇವರ ಸೇವೆಗಾಗಿ ನಿಮ್ಮನ್ನು ಕರೆದಿದ್ದಾರಾ? ಇವತ್ತು ನಿಮಗೆ ಬಲ ಸಾಕಾಗ್ತಾ ಇಲ್ಲ, ಧೈರ್ಯ ಸಾಕಾಗ್ತಾ ಇಲ್ಲ, ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಬಲಹೀನವಾಗಿದ್ದಾರಾ? ಆದರೆ ನೀನು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಾಗ, ನೀನು ಬಲಹೀನವಾಗುವಾಗ ನೀನಿರುವ ಜಾಗದಲ್ಲಿ ದೇವದೂತನ ದೇವರು ಇಳಿಸ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಶಿಷ್ಯರು ಕೂಡ ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡಿದ್ರು, ಅವರು ಕೂಡ ಪ್ರಾರ್ಥನೆ ಮಾಡಲಿಲ್ಲ. ಆದರೆ ಮತ್ತೆ ಹೋಗಿ ಅವರು ಬೆಟ್ಟನತ್ತಿ ಪ್ರಾರ್ಥನೆ ಮಾಡುವಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ದೇವರೇ ನಾನು ಬಲಹೀನವಾಗ್ತಾ ಇದ್ದೀನಿ. ತಂದೆಯಾದ ದೇವರ ಬೆಳೆಯಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಶಿಲುಬೆಗೆ ಹೋಗಬೇಕು, ನನ್ನ ಶರೀರ ಬಲಹೀನವಾಗ್ತಾ ಇದೆ, ನಾನು ಬಲಹೀನವಾಗಿದ್ದೇನೆ, ನನ್ನನ್ನು ಬಲಪಡಿಸೋದಕ್ಕೆ ನಿನ್ನ ದೂತನ್ನು ನಿಲ್ಲಿಸು ಅಂತೇಳಿ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಆ ಜಾಗದಲ್ಲಿ ಯೇಸು ಸ್ವಾಮಿಯ ಬಳಿಯಲ್ಲಿ ದೇವದೂತರು ಇಳಿದು ಬಂದು ಅವನ್ನ ಬಲಪಡಿಸಿದ್ರಂತೆ. ದೇವರ ಮಕ್ಕಳೇ, ಬಲಹೀನವಾಗಿರೋ ಸಮಯದಲ್ಲಿ, ಕುಗ್ಗಿರೋ ಸಮಯದಲ್ಲಿ, ಏನು ಆಗದಿರೋ ಸಮಯದಲ್ಲಿ ದೇವರು ನಮ್ಮನ್ನು ಬಲಪಡಿಸೋದಕ್ಕೆ ತನ್ನ ದೂತರನ್ನು, ತನ್ನ ಸಹಾಯಕನಾಗದ ಪರಿಶುದ್ಧಾತ್ಮನನ್ನು ದೇವರು ನಮಗೆ ಕಲಿಸಿ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ ನೋಡಿ, ಯಾವ ರೀತಿ ಗಿದ್ಯೋನನ ಸ್ಥಳದಲ್ಲಿ ಇರಬೇಕಾದ್ರೆ ದೇವದೂತ ನಿಲ್ಲಿಸಿದ್ರು, ಅದೇ ರೀತಿ ಕೆಲವು ಜಾಗಗಳಲ್ಲಿ ನೀವು ಹೋಗುವಾಗ ನಿಮ್ಮ ಕೈಲಿ ಆಗದಿರೋಂಥ ಸಮಯದಲ್ಲಿ ದೇವದೂತ ನಿಲ್ಲಿಸ್ತಾರೆ. ದೇವರು ನನ್ನೊಟ್ಟಿಗೆ ಮಾತಾಡಿದ್ದು, ಮುಂದಿನ ದಿವಸಗಳಲ್ಲಿ ಒಂದು ದೇವದೂತರ ಸೇವೆ ನಡೆಯುತ್ತೆ. ಹಲ್ಲೆಲೂಯಾ. ನಮ್ಮ ಕೈಲಿ ಆಗದೆ ಇರೋದು, ನಾವು ಮಾಡೋಕ್ಕಾಗದೇ ಇರೋದು, ನಮಗಾಗಿ ದೇವರು ತನ್ನ ದೂತನ್ನ ಕಲಿಸಿ ಪಟ್ಟಣಗಳಲ್ಲಿರುವಂಥ ಶಕ್ತಿಗಳನ್ನು, ಕುಟುಂಬದಲ್ಲಿ ವಿರೋಧವಾಗಿ ಎದ್ದು ನಿಂತಿರುವಂಥ ಸೈತಾನ ಕಾರ್ಯಗಳು, ಅನೇಕ ಸಭೆಗಳಿಗೆ ವಿರೋಧವಾಗಿ ಎದ್ದು ನಿಂತಿರೋದು, ಸೇವಕರು ಬರದಾಗೆ ವಿರುದ್ಧವಾಗಿ ಎದ್ದು ನಿಂತಿರುವಂಥ ಕಾರ್ಯಗಳನ್ನು ಜಯಿಸೋದಕ್ಕೆ ದೇವರು ತನ್ನ ದೂತನ್ನ ದೇವರಲ್ಲಿ ಕಲಿಸ್ತಾ ಇದ್ದಾರೆ. ಇಲ್ಲಿ ಗಿದ್ಯೋನನಲ್ಲ, ಇಲ್ಲಿ ದೇವದೂತರು ಬಂದ ಆ ಸ್ಥಳದಲ್ಲಿ ಏನು ಮಾಡ್ತಾ ಇದ್ದಾರೆ, ಬೆಂಕಿ ಇಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳು, ಅದಕ್ಕೆ ಅಲ್ಲಿ ಬೆಂಕಿ ಇಳಿತಾ ಇದೆ. ಅದೇ ರೀತಿಯಾಗಿ ಕೆಲವು ಟೈಮ್ ನಾವು ಪ್ರಾರ್ಥನೆ ಮಾಡುವಾಗ ಕೆಲವು ಸ್ಥಳಗಳಲ್ಲಿ ದೇವದೂತರು ಬಂದು ಬೆಂಕಿ ಇಳಿಸ್ತಾರೆ. ಬೆಂಕಿ ಇಳಿಯುವಾಗ ನಾವು ಪ್ರಸನ್ನತೆಯನ್ನು, ಆ ದೇವರ ಸಾನ್ನಿಧ್ಯ ನಾವು ಅನುಭವಿಸ್ತೀವಿ. ದೇವರ ಮಕ್ಕಳೇ ನೋಡಿ, ಏಲಿಯನು ಸಾಮಾನ್ಯವಾದ ಒಬ್ಬ ಮನುಷ್ಯನು ಪ್ರಾರ್ಥನೆ ಮಾಡಿದ ತಕ್ಷಣ ಪರಲೋಕ ತೆರೆದು ಆಕಾಶ ತೆರೆದಲ್ಲಿ ಏನಾಯ್ತು, ಅಲ್ಲಿ ಬೆಂಕಿ ಇಳಿತು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡುವಾಗ ಬೆಂಕಿ ಇಳಿಬೇಕು, ನಾವು ಆರಾಧನೆ ಮಾಡುವಾಗ ಅಲ್ಲಿ ಬೆಂಕಿ ಇಳಿಬೇಕು. ಆ ರೀತಿಯಾಗಿ ನಾವು ಏನು ಮಾಡಬೇಕು, ಪ್ರಾರ್ಥನೆ ಮಾಡುವವರಾಗಿರಬೇಕು. ಪ್ರತಿ ಸಾರಿ ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ನಾವೇನು ಮಾಡಬೇಕು, ದೇವರ ಆತನ ಶಕ್ತಿಯನ್ನು, ಆತನ ಬಲವನ್ನು ಹೊಂದಿಕೊಂಡವರಾಗಿರಬೇಕು. ಏನಂದರೆ ಇಲ್ಲಿ ಏಲಿಯನು ಯಾಕೆ ಮತ್ತೆ ಬಂದು ಅವನು ಯಜ್ಞವೇದಿ ಕಟ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ಬಿದ್ದು ಹೋಗಿರುವಂಥ ಯಜ್ಞವೇದಿನ ಪುನಃ ಅವನು ಕಟ್ತಾ ಇದ್ದಾನೆ ಏಲಿಯನು. ಅಂದರೆ ಮತ್ತೆ ಅವನು ಸೌದೆ, ಕಟ್ಟಿಗೆ, ಹುಲ್ಲು, ಆಪು ಎಲ್ಲ ಬೆಂಕಿಗೆ ಬೇಕಾದ, ಬೆಂಕಿ ಸುಡಬೇಕಾದದ್ದು ಎಲ್ಲವನ್ನು ಹಾಕಿ ಏನು ಮಾಡ್ತಾ ಇದ್ದಾನೆ, ಯಜ್ಞವೇದಿನ ಕಟ್ತಾ ಇದ್ದಾನೆ. ಇವತ್ತು ದೇವರು ಹೇಳ್ತಾ ಇರೋದು, ಬಿದ್ದು ಹೋಗಿರುವಂಥ ಪ್ರಾರ್ಥನೆಗಳು, ಬಿದ್ದು ಹೋಗಿರುವಂಥ ಆರಾಧನೆಗಳು, ಬಿದ್ದು ಹೋಗಿರುವಂಥ ನಮ್ಮ ಜೀವಿತದಲ್ಲಿ ಆತ್ಮಿಕ ಜೀವಿತ ಪ್ರತಿಯೊಂದನ್ನು ಕೂಡ ದೇವರು ನಾವೇನು ಮಾಡಬೇಕು, ಪುನಃ ಯಜ್ಞವೇದಿನ ನಾವು ಕಟ್ಟಬೇಕು. ಕುಟುಂಬ ಪ್ರಾರ್ಥನೆಯಲ್ಲಿ, ಮನೆ ವಿಷಯದಲ್ಲಿ, ಪ್ರತಿಯೊಂದು ಬಿದ್ದು ಹೋಗಿರುವಂಥ ಯಜ್ಞವೇದಿ, ನಮ್ಮ ಮನೆಗಳಲ್ಲಿ ಯಜ್ಞವೇದಿನ ಕಟ್ಟಬೇಕು. ಪ್ರಾರ್ಥನೆ ಯಜ್ಞವೇದಿನ ನಾವು ಕಟ್ಟಬೇಕು. ಸಭೆಗಳಲ್ಲಿ ಪ್ರಾರ್ಥನೆ ಯಜ್ಞವೇದಿನ ನಾವು ಕಟ್ಟಬೇಕು. ಆಗ ನಾವು ಪುನಃ ಏನೇನು ಯಾವ ರೀತಿ ಹೊಸದಾಗಿ ಅವನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ದೋ, ಅದೇ ರೀತಿಯಾಗಿ ನಾವು ಕೂಡ ಬಿದ್ದು ಹೋಗಿರುವಂಥ ಎಲ್ಲ ಒಂದು ತಿಳ್ಕೊಳ್ಳೋಣ. ಏನು ನನ್ನ ಜೀವಿತದಲ್ಲಿ ಕಡಿಮೆ, ಯಾವುದು ತಣ್ಣಗಾಗಿದೆ? ಪ್ರಾರ್ಥನೆ ತಣ್ಣಗಾಗಿದೆಯಾ? ದೇವರನ್ನ ಸ್ತುತಿಸೋದು, ದೇವರನ್ನ ಆರಾಧನೆ ಮಾಡೋದು ತಣ್ಣಗಾಗಿದೆಯಾ? ಇಲ್ಲ ದೇವರ ಚಿತ್ತ ನೆರವೇರಿಸೋ ವಿಷಯದಲ್ಲಿ ನನ್ನ ಜೀವಿತ ತಣ್ಣಗಿದೆಯಾ? ಯಾವ ವಿಷಯದಲ್ಲಿ ನನ್ನ ಜೀವಿತ ತಣ್ಣಗಾಗಿದೆ? ಯಾವುದು ನನ್ನ ಜೀವಿತದಲ್ಲಿ ತಣ್ಣನೆ ಅವಸ್ಥೆಯಲ್ಲಿ ನಾನು ಹಾದು ಹೋಗ್ತಾ ಇದ್ದೀನಿ, ಅಲ್ಲಿ ನಾವೇನು ಮಾಡಬೇಕು, ಯಜ್ಞವೇದಿನ ಮತ್ತೆ ನಾವು ಕಟ್ಟುವವರಾಗಿರಬೇಕು. ಬಿದ್ದು ಹೋಗಿರೋ ಸಭೆಗಳನ್ನು, ಬಿದ್ದು ಹೋಗಿರೋ ಸೇವಕರನ್ನ, ಬಿದ್ದು ಹೋಗಿರುವಂಥ ಅಭಿಷಕ್ತರನ್ನ ಅನೇಕರನ್ನ ದೇವರು ಮತ್ತೆ ಪುನಃ ಯಜ್ಞವೇದಿಯನ್ನು ಕಟ್ಟತಕ್ಕಂತೆ
ಒಂದು ಬೆಂಕಿ ಇಳಿಸುವ ರೀತಿಯಲ್ಲಿ ನಾವೇನು ಮಾಡಬೇಕು, ದೇವರಿಗೋಸ್ಕರ ಎದ್ದೇಳುವವರಾಗಿರ್ಬೇಕು. ದೇವ್ರ ವಾಕ್ಯ ಹೇಳುತ್ತೆ, ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಅವ್ರನ್ನ ನಾನು ಕಾರಿ ಬಿಡ್ತೀನಿ ಅಂತ ದೇವ್ರು ಹೇಳ್ತಾರೆ. ತಣ್ಣಗಿರೋರು ಕಂಡ್ರೂ ದೇವ್ರಿಗೆ ಇಷ್ಟ ಇಲ್ಲ, ಬೆಚ್ಚಗಿರೋರನ್ನ ಕಂಡ್ರೂ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರಿಗೇನು ಇಷ್ಟ? ಸ್ಪಿರಿಚುವಲ್ ವಾರ್ಫೇರ್ ಅಲ್ಲಿ, ಯುದ್ಧ ರಣರಂಗದಲ್ಲಿ ನಿಂತು ನಾವೇನು ಮಾಡಬೇಕು, ಹೋರಾಡಿ ನಾವು ಪ್ರಾರ್ಥನೆ ಮಾಡಬೇಕು, ಹೋರಾಡಿ ದೇವರಿಂದ ನಾವು ಪಡೆದುಕೊಳ್ಳುವವರಾಗಿರ್ಬೇಕು. ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ, ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡ್ಕೊಳ್ತಾರೆ ಅಂತ ದೇವವಾಕ್ಯ ಹೇಳುತ್ತೆ. ಅಂದ್ರೆ ದೇವರು ಆಕಾಶದಲ್ಲಿ ಭೂಮಿಯಲ್ಲಿ ನಮಗೆಲ್ಲ ಆಶೀರ್ವಾದಗಳು ಕೊಡಲ್ಪಟ್ಟಿದ್ದಾರೆ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಜೀವನಕ್ಕಾಗಿ, ನಮ್ಮ ಭವಿಷ್ಯತ್ತಿಗಾಗಿ, ನಮ್ಮ ಕೆಲಸಕ್ಕಾಗಿ, ಹಣಕಾಸು ವಿಷಯದಲ್ಲಿ, ಎಲ್ಲ ವಿಷಯದಲ್ಲೂ ದೇವರು ಆಲ್ರೆಡಿ ತನ್ನ ಮಕ್ಕಳಿಗಾಗಿ ಏನು ಮಾಡಿದ್ದಾರೆ, ಎಲ್ಲವನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಸೈತಾನನ್ ಏನು ಮಾಡಿದ್ದಾನೆ, ನಮಗೆ ಸಿಗಬೇಕಾದ ಆಶೀರ್ವಾದ, ನಮಗೆ ಸಿಗಬೇಕಾದ ಬಿಡುಗಡೆಗಳು, ಅದ್ಭುತಗಳು ಸಿಗದಂತೆ ಅವನು ತನ್ನ ದಾಸೋಹದಲ್ಲಿ ಹಿಡಿದುಕೊಂಡಿದ್ದಾನೆ. ಇವತ್ತು ಶತ್ರು ಏನೆಲ್ಲ ಕದ್ದುಕೊಂಡು ಹೋಗಿದ್ದಾನೋ ಅದನ್ನೆಲ್ಲ ತಿರುಗಿ ಪಡಿಬೇಕಾದ್ರೆ ನಾವೇನು ಮಾಡಬೇಕು, ಹೋರಾಡಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡದೆ ಯಾವುದು ನಮ್ಮ ಕೈಗೆ ಸಿಗೋದಿಲ್ಲ. ದೇವ್ರು ಏನು ಮಾಡಿದ್ದಾರೆ, ಎಲ್ಲನೂ ನಮ್ಮ ಕೈಲೇ ಕೊಟ್ಟಿದ್ದಾರೆ, ಅಧಿಕಾರ ನಮ್ಮ ಕೈಲಿದೆ. ನಾವು ಏನು ಮಾಡಬೇಕು, ಬಲಾತ್ಕಾರದಿಂದ ಅಗ್ರೆಸಿವ್ ದೇವರ ನನ್ನ ಜೀವಿತದಲ್ಲಿ ಈ ರೀತಿ ನಾನು ಮುಂದೆ ಹೋಗಬೇಕು, ನನ್ನ ಕುಟುಂಬದಲ್ಲಿ ಇಂಥ ಅವಸ್ಥೆ ಇದೆ, ನನ್ನ ಜೀವಿತದಲ್ಲಿ ಇಂಥ ಒಂದು ಶೂನ್ಯವಾದ ಜೀವಿತದಲ್ಲಿ ಹಾದು ಹೋಗ್ತಾ ಇದ್ದೀನಿ, ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀನಿ, ನನ್ನ ಜೀವಿತದಲ್ಲಿ ಎಲ್ಲವನ್ನು ನಾನು ಸ್ವಾಧೀನ ಮಾಡ್ಕೊಳ್ತೀನಿ ಅಂತೇಳಿ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀರಾ, ದೇವವಾಕ್ಯ ಏನು ಹೇಳುತ್ತೆ, ಪಟ್ಟಣಗಳನ್ನು, ದೇಶಗಳನ್ನು, ರಾಜ್ಯಗಳನ್ನು ನೀವು ಸ್ವಾಧೀನ ಮಾಡ್ಕೊಳ್ತೀರಾ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಕುಟುಂಬಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ನಮ್ಮ ಜೀವನಕ್ಕೆ ಏನೋ ಅವಶ್ಯಕತೆ ಇದೆ. ಇವತ್ತೊಂದು ಕೆಲಸ ನಿನಗೆ ಬೇಕಾ, ನಾನೊಂದು ಕೆಲಸ ದೇವ್ರು ನನಗೆ ಕೊಡೋಕೆ ಹೋಗ್ತಾರೆ. ಪ್ರಮೋಷನ್ ಬೇಕಾ, ನನಗೆ ಪ್ರಮೋಷನ್ ಸಿಗುತ್ತೆ. ಸೇವೆಯಲ್ಲಿ ನಾನು ಉನ್ನತಕ್ಕೆ ಹೋಗ್ಬೇಕಾ, ದೇವರು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಈ ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ, ಅನೇಕ ವಿದೇಶಗಳಲ್ಲಿ, ರಾಜ್ಯಗಳಲ್ಲಿ, ಪಟ್ಟಣಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಅದನ್ನು ಏನು ಮಾಡಬೇಕು, ಅಗ್ರೆಸಿವ್ ಆಗಿ ದೇವರ ಸನ್ನಿಧಾನದಲ್ಲಿ ನಾವೇನು ಮಾಡಬೇಕು, ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕು. ಅಧಿಕಾರದಲ್ಲಿ ದೇವರು ನಮ್ಗೆ ಆಲ್ರೆಡಿ ಅಧಿಕಾರ ಕೊಟ್ಟೇ ಆಗಿದೆ. ತನ್ನ ಮಕ್ಕಳಿಗೆ ಬೇಕಾದ ಸ್ವಾಸ್ಥ್ಯವನ್ನು, ತನ್ನ ಮಕ್ಕಳಿಗೆ ಬೇಕಾದ ಎಲ್ಲ ಅಧಿಕಾರ ದೇವರು ಕೊಟ್ಟಿದ್ದಾರೆ. ಅಧಿಕಾರವನ್ನು ನಾವೇನು ಮಾಡಬೇಕು, ಪ್ರಾರ್ಥನೆಯಲ್ಲಿ ಎಲ್ಲವನ್ನು ಪಡೆದುಕೊಳ್ಬೇಕು. ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಕುಟುಂಬದ ಸಮಸ್ಯೆ ವಿಷಯದಲ್ಲಾಗಿರ್ಬೋದು, ಸಾಲದ ವಿಷಯದಲ್ಲಾಗಿರ್ಬೋದು, ದೇವರು ಯಾವತ್ತು ಬಡತನದಲ್ಲಿ, ದರಿದ್ರತನದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ ಇರೋದಕ್ಕೆಲ್ಲ ದೇವರು ನಮ್ಮನ್ನು ಕರೆದಿರೋದು. ತನ್ನ ಮಕ್ಕಳ ತನ್ನ ರಾಜನ ಮಕ್ಕಳಿಗೆ ಏನಾದರೂ ಕೊರತೆ ಇರುತ್ತಾ? ಇಲ್ಲ. ನಾವೇನಾಗಿದ್ದೀವಿ, ರಾಜನ ಮಕ್ಕಳು. ನಮ್ಮ ದೇವರು ಯಾರಾಗಿದ್ದಾರೆ, ರಾಜಾದಿ ರಾಜನು, ಆತನ ಸರ್ವಶಕ್ತನು, ಆತನ ಜೀವ ಸ್ವರೂಪನಾದ ದೇವರು. ಆತನ ಮಕ್ಕಳಾಗಿರೋ ನಮಗೆ ಕೊರತೆ ಆಗಿರೋದಕ್ಕೆ ದೇವರು ಬಿಡ್ತಾರ? ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಎಲ್ಲ ಕೊರತೆಗಳನ್ನ ನೀಗಿಸ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಅಂದ್ರೆ ಎಲ್ಲ ಕೊರತೆಗಳನ್ನ ದೇವ್ರು ನೀಗಿಸ್ತೀನಿ ಅಂದಾಗ ಯಾಕೆ ನಾವು ಕೊರತೆನ ಮಾತಾಡಬೇಕು? ಕೊರತೆಗಳ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ನನಗೆ ಬಟ್ಟೆ ಇಲ್ಲ, ನನಗೆ ವಸ್ತ್ರ ಇಲ್ಲ, ನನಗೆ ಊಟ ಇಲ್ಲ, ನನಗೆ ಅದಿಲ್ಲ, ಇದಿಲ್ಲ ಅಂತೇಳಿ ನಾವು ಕೊರತೆ ಪಡೋದಕ್ಕೆ ನಮಗೆ ನಾವು ಕೊರತೆ ಪಡಂಗಿಲ್ಲ. ದೇವರು ಹೇಳಿದ್ದಾರೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಎಲ್ಲ ಕೊರತೆಗಳನ್ನ ನಾನು ನೀಗಿಸ್ತೀನಿ ಅಂತ ಹೇಳಿದ್ದಾರೆ. ದೇವರ ಆಶೀರ್ವಾದ ಯಾವತ್ತಿಗೂ ಅದು ವ್ಯಸನ ತರೋದಿಲ್ಲ. ಆತನ ಆಶೀರ್ವಾದ ಯಾವತ್ತು ನಮಗೇನಾಗಿರುತ್ತೆ, ಅದು ಭಾಗ್ಯದಾಯಕವಾಗಿರುತ್ತೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರೆ ನಾವೆಲ್ಲೂ ಬಿದ್ದು ಹೋಗೋದಿಲ್ಲ, ನಾವು ನಾಶವಾಗೋದಿಲ್ಲ, ನಾವು ಅಳಿದು ಹೋಗೋದಿಲ್ಲ. ಅದು ಯಾವತ್ತು ನಮಗೇನಾಗಿರುತ್ತೆ, ಅದು ಭಾಗ್ಯದಾಯಕವಾಗಿರುತ್ತೆ. ನಮ್ಮ ಜೀವಿತದಲ್ಲಿ ಒಂದು ದಾಂಪತ್ಯ ಜೀವಿತನ ದೇವರು ಕೊಟ್ಟಿರೋದಾದ್ರೆ, ಇಲ್ಲ ಒಂದು ಮಕ್ಕಳನ್ನ ದೇವರು ಕೊಟ್ಟಿರೋದಾದ್ರೆ, ಒಂದು ಮನೆ ಕೊಟ್ಟಿರೋದಾದ್ರೆ, ಅದು ಎಂದಿಗೂ ಅದು ವ್ಯಸನವಾಗಿರೋದಿಲ್ಲ. ಯಾವತ್ತು ದೇವರಿಂದ ಬರುವಂಥ ಆಶೀರ್ವಾದ ಯಾವತ್ತೂ ಅದು ವ್ಯಸನವಾಗಿರೋದಿಲ್ಲ. ದೇವರ ಮಕ್ಕಳೇ, ಅದು ಯಾವಾಗ ನಮಗೇನಾಗಿರುತ್ತೆ, ಭಾಗ್ಯದಾಯಕವಾಗಿರುತ್ತೆ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ನಾವು ಪ್ರತಿ ಸಾರಿ ನಾವು ಹೋರಾಡಿ ಪ್ರಾರ್ಥನೆ ಮಾಡಬೇಕು. ಹೋರಾಡಿ ದೇವರಿಂದ ನಾವೇನು ಮಾಡಬೇಕು, ಅದನ್ನು ಹೊಂದ್ಕೊಳ್ಬೇಕು. ದೇವರು ವಾಗ್ದಾನ ಮಾಡಿದ್ದಾರೆ. ಅನೇಕ ಸೇವಕರ ಮೂಲಕ, ಪ್ರವಾದಿಗಳ ಮೂಲಕ ದೇವರು ಮಾತಾಡಿದ್ದಾರೆ. ಹೌದು, ದೇವರು ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯನಲ್ಲ, ಆತನ ದೇವರಾಗಿದ್ದಾನೆ. ದೇವರು ವಾಗ್ದಾನ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡದೆ, ದೇವರ ಸನ್ನಿಧಾನಕ್ಕೆ ಹೋಗದೆ, ದೇವರ ಸಮ್ಮುಖವನ್ನೇ ಎದುರು ನೋಡದೆ, ದೇವರನ್ನ ಸ್ತುತಿಸದೆ ನನ್ನ ಜೀವಿತದಲ್ಲಿ ವಾಗ್ದಾನಗಳು ನೆರವೇರೋದಿಲ್ಲ. ನಾನು ನಿನ್ನನ್ನು ಸೇವಕನಾಗಿ ಆರಿಸ್ಕೊಂಡಿದ್ದೀನಿ, ನಾನು ನಿನ್ನನ್ನು ಪ್ರವಾದಿಯಾಗಿ ಆರಿಸ್ಕೊಂಡಿದ್ದೀನಿ, ಅನೇಕರಿಗೆ ನಿನ್ನನ್ನು ಬೆಳಕಾಗಿ ನಾನು ನಿನ್ನನ್ನು ಕರೆದಿದ್ದೀನಿ ಅಂತಂದರೆ ನಾವೇನು ಮಾಡಬೇಕು, ಅದಕ್ಕಾಗಿ ನಾವು ಹೋರಾಡಿ ಪ್ರಾರ್ಥನೆ ಮಾಡಬೇಕು. ವಾಗ್ದಾನ ಎಲ್ಲಿದೆಯೋ ಅಲ್ಲಿ ಶತ್ರು ಏನು ಮಾಡ್ತಾನೆ, ಅವರಿಗೆ ವಿರೋಧವಾಗಿ ಎದ್ದು ನಿಂತ್ಕೊಳ್ತಾನೆ. ಯೋಸೇಫನಿಗೆ ದರ್ಶನ ಬಂತು, ಕನಸು ಬಂತು. ಏನಂತ, ಅನೇಕ ಅಣ್ಣ ತಮ್ಮಂದಿರು ನಿನಗೆ ಅಡ್ಡ ಬೀಳ್ತಾರೆ, ಸೂರ್ಯಚಂದ್ರ ನಿನಗೆ ಅಡ್ಡ ಬೀಳೋ ರೀತಿಯಲ್ಲಿ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಂತ ಯೋಸೇಫನಿಗೆ ಕನಸು ಬಂತು. ಯೋಸೇಫನಿಗೆ ಕನಸು ಬಂದಿದ್ದ ತಕ್ಷಣ ಆ ಕನಸು ನೆರವೇರೋದಕ್ಕೆ ಬಿಟ್ರ ಶತ್ರು ಏನು ಮಾಡ್ದ, ತನ್ನ ಅಣ್ಣ ತಮ್ಮಂದನ್ನ ಎಬ್ಬಿಸ್ದ. ಅಂತ ಸೈತಾನು ಅಲ್ಲಿ ಮನುಷ್ಯರೆಲ್ಲ ಕಾರ್ಯ ಮಾಡಿದ್ರು, ಸೈತಾನ್ ಎಬ್ಬರಿಸ್ತಾನಲ್ಲಿ. ಸೈತಾನಿಗೆ ಗೊತ್ತಾಯ್ತು ಯೋಸೇಫನಿಗಿರುವಂಥ ದರ್ಶನ ಹೊರಗಡೆ ಬರಬಾರ್ದು, ಯೋಸೇಫನಲ್ಲಿರೋ ದರ್ಶನ ಅದು ಬೆಳಕಿಗೆ ಬರಬಾರ್ದು ಅಂತೇಳಿ ತನ್ನ ಅಣ್ಣಂದಿರನ್ನ ಸೈತಾನ ಉಪಯೋಗಿಸ್ತಾ. ತನ್ನ ಅಣ್ಣಂದಿರು ಅವನಿಗೆ ವಿರೋಧವಾಗಿ ಎದ್ದು ನಿಂತ್ಕೊಂಡ್ರು. ತನ್ನ ತಂದೆನ, ತನ್ನ ಅಣ್ಣಂದಿರನ್ನ ಎಲ್ಲ ಅವನ ದರ್ಶನ ನೆರವೇರಬಾರ್ದು, ಅವನ ಕಾಲಿಗೆ ನಾವು ಅಡ್ಡ ಬೀಳಬಾರ್ದು ಅಂತೇಳಿ ಆ ಊರನ್ನೇ ಖಾಲಿ ಮಾಡೋ ರೀತಿಯಲ್ಲಿ ಅವನ ಬೇರೆ ದೇಶಕ್ಕೆ ಮಾರಿಬಿಟ್ರು.
ಮನುಷ್ಯರು ಅನೇಕ ಶತ್ರು ಪ್ಲ್ಯಾನ್ ಮಾಡ್ಬೋದು, ಇವನಿಂದ ದರ್ಶನ ನೆರವೇರಬಾರ್ದು, ಇವರ ಜೀವಿತದಲ್ಲಿರುವಂಥ ವಾಗ್ದಾನ ನೆರವೇರಬಾರ್ದು, ನಮ್ಮಲ್ಲಿರುವಂಥ ಅಭಿಷೇಕ ಬೆಳಕಿಗೆ ಬರಬಾರ್ದು, ಆ ಒಂದು ಬೆಂಕಿ ಆ ಹೊರಗಡೆ ಬರಬಾರ್ದು ಅಂತೇಳಿ ಶತ್ರು ಮುಚ್ಚಿಡ್ಬೋದು, ಶತ್ರು ಪ್ಲ್ಯಾನ್ ಮಾಡ್ಬೋದು, ಅನೇಕ ನಮಗೆ ವಿರೋಧವಾಗಿ ನಮ್ಮನ್ನು ತಳ್ಬೋದು, ಬೇರೆ ದೇಶಕ್ಕೆ ನಮ್ಮನ್ನು ಮಾರಿಬಿಡ್ಬೋದು. ಆದರೂ ದೇವರು ಕೊಟ್ಟ ದರ್ಶನ, ದೇವರು ಕೊಟ್ಟ ವಾಗ್ದಾನ ಒಂದಲ್ಲ ಒಂದು ದಿನ ಅದು ನೆರವೇರುತ್ತೆ. ನೋಡಿ, ಯೋಸೆಫನಿಗೆ ಚಿಕ್ಕ ಬಾಲಕನಿರುವಾಗ ಕೊಟ್ಟಂಥ ದರ್ಶನ ಒಂದು ಕಾಲದಲ್ಲಿ ಅವನಿಗೆ ಅದು ನೆರವೇರಿತು. ಅಣ್ಣನ ತಮ್ಮಂದಿರು ತಳ್ಳಿಬಿಟ್ರು ಅವನ ದರ್ಶನನ ಯಾರು ಮುಚ್ಚಕ್ಕಾಗಿಲ್ಲ. ಅವನು ಐಗುಪ್ತ ದೇಶಕ್ಕೆ ಅವನು ಇಸ್ರಾಯೇಲ್ ಆಗಬೇಕಾಗಿತ್ತು. ಅದು ದೇವರ ಪ್ಲಾನ್ ಆಗಿತ್ತು. ದೇವರ ಮಕ್ಕಳೇ, ಅದಕ್ಕೋಸ್ಕರ ದೇವರ ಮಕ್ಕಳೇ, ಇವತ್ತು ನಮ್ಮನ್ನು ನಿಮ್ಮನ್ನು ದೇವರು ಕರೆದಿದ್ದಾರ. ದೇವರ ಉದ್ದೇಶ ಇದೆ, ದೇವರ ವಾಗ್ದಾನ ಇದೆಯಾ, ದೇವ್ರ ಕರೆ ಇದೆಯಾ, ನಾವೇನು ದೇವರ ಸನ್ನಿಧಾನ, ದೇವರು ಮಾಡಿರೋವಂಥ ವಾಗ್ದಾನ ಎಂದಿಗೂ ಅದು ತಪ್ಪಿ ಹೋಗೋದಿಲ್ಲ. ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೀನಿ ಅಂತ ದೇವ್ರು ಹೇಳಿದ ಮೇಲೆ ಖಂಡಿತ ನನ್ನ ದೇವ್ರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವೇನು ಮಾಡಬೇಕು, ಆ ವಾಗ್ದಾನಗಳು ತಕ್ಕ ಸಮಯದಲ್ಲಿ ಗುಪ್ತ ಕಾಲದಲ್ಲಿ ನೆರವೇರಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಅಗ್ರೆಸಿವಾಗಿ ಅದು ಎಲ್ಲವನ್ನು ದಿನ ನಾವು ಪ್ರಾರ್ಥನೆ ಮಾಡಿ ಅದನ್ನು ಹೊಂದಿಕೊಳ್ಬೇಕು. ಆ ಸಮಯದಲ್ಲಿ ಕೆಲವು ನಮ್ಮ ಕೈಲಿ ಆಗದೆ ಇರುವಾಗ ದೂತನ್ನ ಇಳಿಸು ದೇವರೇ, ದೂತರು ಇಳಿದು ಬರಲಿ ಆ ಜಾಗದಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡುವಾಗ ದೇವರು ದೂತನ್ನ ಕಲಿಸ್ತಾರೆ. ದೇವರ ಮಕ್ಕಳೇ, ಈ ರೀತಿಯಾಗಿ ಕೆಲವರು ಮಾತಾಡ್ತಾರೆ, ಅಯ್ಯೋ ಆ ಸೇವಕರು ಹೇಳಿದ್ದು ತಪ್ಪು, ಆ ಸೇವಕರು ಮಾತಾಡಿದ್ದು ಸುಳ್ಳು, ಆ ಪ್ರವಾದನೆ ಸುಳ್ಳು. ಅಲ್ಲ ದೇವರ ಮಕ್ಕಳೇ, ಹೌದು ಸತ್ಯನೂ ಇದೆ, ಸುಳ್ಳು ಇದೆ. ಅದನ್ನು ನಾವು ಸುಳ್ಳಾಗಿ ಬೋಧನೆ ಮಾಡೋದು, ಸತ್ಯವಾಗಿ ಬೋಧನೆ ಮಾಡೋದನ್ನು ಗ್ರಹಿಸುವಂಥ ಒಂದು ಜ್ಞಾನ ನಾವು ಪಡೆದುಕೊಳ್ಬೇಕು. ಇವತ್ತು ಇದು ದೇವರಿಂದ ಬಂದಿದ್ದ, ದುರಾತ್ಮನಿಂದ ಬಂದಿದ್ದ ಅಂತೇಳಿ ಗ್ರಹಿಸುವಂಥ ಒಂದು ಜ್ಞಾನ ಪಡಿಬೇಕು. ಉನ್ನತ ಸೇವಕರ ಬಾಯಲ್ಲೇ ಸೈತಾನ್ ಮಾತಾಡ್ತಾನೆ, ಉನ್ನತ ಸೇವಕರ ಬಾಯಲ್ಲೇ ದೇವರು ಕೂಡ ಈಗ ಹೇಳು ಅಂತ ಹೇಳಿಸ್ತಾರೆ. ಆದರೆ ನಾವು ಅದನ್ನು ಜ್ಞಾನ ಪಡ್ಕೊಳ್ಬೇಕು. ದೇವರೇ, ಇದನ್ನು ಗ್ರಹಿಸುವ ಜ್ಞಾನ ನನಗೆ ಕೊಡಿ ಅಂತೇಳಿ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ದೇವ್ರ ಹತ್ರ ಕೇಳ್ಕೊಳ್ಬೇಕು. ಆ ವಾಗ್ದಾನ ದೇವರು ಮಾಡಿದ್ದಾರೆ ಅಂತಂದಮೇಲೆ ಖಂಡಿತ ಅದು ಸುಳ್ಳು ಆಗೋದಿಲ್ಲ, ಅದು ನೆರವೇರಿಸ್ತಾರೆ. ನಾವೇನು ಮಾಡ್ತೀರಿ, ಅಯ್ಯೋ ಅವ್ರು ಹೇಳಿ ಸುಳ್ಳು ನೆರವೇರಿಲ್ಲ ಬಿಡು ನನ್ನ ಜೀವಿತದಲ್ಲಿ, ಯಾಕೆ ನೆರವೇರಲ್ಲ? ನಾವು ಪ್ರಾರ್ಥನೆ ಮಾಡಲ್ಲ, ಅದ್ರ ಮೇಲೆ ನಂಬಿಕೆ ಇಡಲ್ಲ. ದೇವರು ಪ್ರವಾದಿಗಳ ಮೂಲಕ ಯಾಕೆ ನಮಗೆ ತಿಳಿಸೋದಂದ್ರೆ, ನಮಗೆ ಗೊತ್ತಿಲ್ಲದಿರಂಥ ಕೆಲವು ರಹಸ್ಯಗಳು, ಕೆಲವು ದೇವದೂತರು ಇಳಿದು ಬರ್ತಾರೆ ನಿನ್ನ ರೂಮಲ್ಲಿ. ದೇವರು ಇವತ್ತು ನಾವು ಏನು ಮಾಡ್ತೀವಿ ಗೊತ್ತಾ, ನಾವು ಪ್ರಾರ್ಥನೆ ಮಾಡ್ತೀವಿ, ಗಡಿ ನಾವೇ ದೇವರಿಗೆ ವಿಷಯಗಳನ್ನ ಹೇಳ್ತಾ ಇರ್ತೀರಿ, ದೇವರ ಶಬ್ದ ಕೇಳಿಸ್ಕೊಳ್ಳೋದಿಲ್ಲ. ಕೆಲವು ಟೈಮ್ ನಾನು ಒಂದೊಂದ್ಸರಿ ಏನು ಮಾಡ್ತೀನಿ ಅಂದರೆ, ನಾನು ಮೊಬೈಲಲ್ಲಿ ಸಾಂಗ್ಸ್ ಹಾಕಿ ನಾನು ಪ್ರೇಯರ್ ಮಾಡ್ತಾ ಇರ್ತೀನಿ. ಸಾಂಗ್ಸ್ ಕೇಳಿಸ್ಕೊಂಡು ದೇವ್ರು ಹೇಳ್ತಾರೆ, ನೀನು ಸಾಂಗ್ ಕೇಳಿಸ್ಕೊಳ್ತೀಯಾ, ಪ್ರೇಯರ್ ಮಾಡ್ತೀಯಾ, ನಾನು ಹೇಳೋ ನನಗೆ ದೇವ್ರು ಮಾತಾಡುವಾಗ ನನಗೆ ಕಿವಿ ನೋವು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಅವಾಗ ನಂಗೆ ಗೊತ್ತಾಗುತ್ತೆ ದೇವ್ರು ನನ್ನ ಹತ್ರ ಮಾತಾಡ್ತಾರೆ ಅಂತೇಳಿ. ನಾನೇನು ಮಾಡ್ತೀನಿ, ಎಲ್ಲ ಆಫ್ ಮಾಡಿ ನಾನು ಕುತ್ಕೊಳ್ತೀನಿ ದೇವ್ರ ಸನ್ನಿಧಾನದಲ್ಲಿ. ಸಿಟ್ಟಿಂಗ್ ಪ್ರೆಸೆನ್ಸ್, ಇನ್ನು ಸುಮ್ಮನೆ ಸೈಲೆಂಟಾಗಿ ಕುತ್ಕೋಬೇಕು ನಾವು ಆ ಸಮಯದಲ್ಲಿ. ಆವಾಗ ದೇವ್ರು ನಮ್ಗೆ ಅನೇಕ ಕಾರ್ಯಗಳು ನಮ್ಮ ಹತ್ರ ಮಾತಾಡ್ತಾರೆ. ನಮ್ಮ ದೇವರು ಮಾತಾಡ್ದಿರೋ ದೇವರಲ್ಲ, ನಮ್ಮ ದೇವ್ರು ಮಾತಾಡೋ ದೇವರು. ಆಗ ನಾವೇನು ಮಾಡಬೇಕು, ಆವಾಗ ನನ್ಗೆ ದೇವ್ರು ಹೇಳಿದಾಗ ನಾವೇನು ಮಾಡಿ, ಕೆಲವು ಟೈಮು ನಾವು ಸುಮ್ಮನೆ ಕುತ್ಕೋಬೇಕು ದೇವ್ರ ಸನ್ನಿಧಾನದಲ್ಲಿ, ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತುತಿ ಹೇಳಿ ಸ್ವಲ್ಪ ಸಮಯ ಕುತ್ಕೊಳ್ಬೇಕು. ದೇವ್ರು ನಮ್ಮ ಒಟ್ಟಿಗೆ ಮಾತಾಡ್ತಾರೆ, ನಮ್ಮ ಹೃದಯದಲ್ಲಿ, ನಮ್ಮ ಅಂತರಾಳದಲ್ಲಿ ಮಾತಾಡಿ ಮತ್ತೆ ವಾಕ್ಯದ ಮೂಲಕ ದೇವ್ರು ನಮಗೆ ಅದನ್ನು ತಿಳಿಯಪಡಿಸ್ತಾರೆ. ಹೀಗಾಗಿ ದೇವರ ಮಕ್ಕಳೇ, ವಾಗ್ದಾನಗಳು ನೆರವೇರಬೇಕಾದ್ರೆ, ದರ್ಶನಗಳು ನೆರವೇರಬೇಕಾದ್ರೆ, ಅಭಿಷೇಕ ಹೊರಗಡೆ ಬರಬೇಕಾದ್ರೆ, ಆ ಬೆಂಕಿ ಆಚೆ ಬರಬೇಕಾದ್ರೆ, ಒಂದು ಪ್ರವಾದಿ ಹೊರಗಡೆ ಬರಬೇಕಾದ್ರೆ ನಾವೇನು ಮಾಡಬೇಕು, ದೇವ್ರು ಮಾಡಿದ ಒಂದು ಮದುವೆ ವಿವಾಹ ನಡಿಬೇಕಾದ್ರೆ, ಇಲ್ಲ ಮಕ್ಕಳು ಹುಟ್ಟಬೇಕಾದ್ರೆ, ಇಲ್ಲ ಕೆಲಸ ಸಿಗಬೇಕಾದ್ರೆ, ದೇವ್ರು ಏನೇ ಮಾಡ್ತೀನಿ ಅಂತ ಹೇಳಿದ ವಿಷಯ ನೆರವೇರಬೇಕಾದ್ರೆ ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ನಾವು ಮಾತ್ರ ಮಾಡೋದಲ್ಲ, ಪ್ರಾರ್ಥನೆ ಗುಂಪನ್ನು ನಾವು ಎಬ್ಬಿಸಬೇಕು. ದೇವರ ಮಕ್ಕಳೇ, ಪ್ರೇಯರ್ ಮಾಡೋರ್ನ ಎಬ್ಬಿಸಬೇಕು. ನನಗೆ ಇಲ್ಲಿ ಸಭೆಯಲ್ಲಿ ಕೂಡಿ ಬಂದು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಜನರಿಲ್ಲ, ಆದರೂ ನಾವು ಏನು ಮಾಡ್ತೀವಿ ಗೊತ್ತಾ, ಆನ್ಲೈನಲ್ಲಿ ಕುಳಿತುಕೊಂಡು ನಾವು ಪ್ರಾರ್ಥಿಸ್ತೀವಿ. ಒಬ್ಬರಿಬ್ಬರು ಇದ್ರೂ ಸಾಕು, ನಾವು ಪ್ರಾರ್ಥನೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಸಾಕು. ಯಾವುದ್ಯಾವುದೋ ಊರಿಂದ ಎಲ್ಲೆಲ್ಲೋಯಿಂದನೋ ನಮಗೆ ಪರಿಚಯ ಇಲ್ಲದವರು, ಗುರುತಿಲ್ಲದವ್ರನ್ನೆಲ್ಲ ದೇವರು ನಮಗೆ ಕನೆಕ್ಟ್ ಮಾಡ್ತಾರೆ. ನೋಡಿ, ಎಷ್ಟೋ ಜನರು ಕಷ್ಟದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ರೋಗದಲ್ಲಿರ್ತಾರೆ. ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅನೇಕ ವಿಷಯಗಳಲ್ಲಿ ಅವ್ರಿಗೆ ಬಿಡುಗಡೆ ಕೊಡ್ತಾರೆ. ಒಂದೊಂದು ಟೈಮು ಅಯ್ಯೋ ನನಗೆ ಮಾತ್ರ ಪ್ರೇಯರ್ ಮಾಡ್ಕೊಳ್ಬೇಕು, ನನ್ನ ಕುಟುಂಬಕ್ಕೆ ಮಾತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಲ್ಲ, ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಬಿಡುಗಡೆಗಳು ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ಯೋಬನು ತನ್ನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಾಗ, ಅವನು ಕಷ್ಟದಲ್ಲಿರುವಾಗ, ಪ್ರತಿಕೂಲದಲ್ಲಿರುವಾಗ ಅವನು ಪ್ರಾರ್ಥನೆ ಮಾಡ್ಕೊಂಡಿಲ್ಲ, ತನ್ನ ಸ್ನೇಹಿತರಿಗೋಸ್ಕರ ಅವನು ಪ್ರಾರ್ಥನೆ ಮಾಡಿದಂತೆ. ಅವಾಗ ಏನಾಯ್ತು, ದೇವರು ಕಳ್ಕೊಂಡಿದ್ದು, ನಷ್ಟವಾಗಿದ್ದು 100 ಪಟ್ಟು ಯೋಬನ ಜೀವಿತದಲ್ಲಿ ಆಶೀರ್ವಾದ ಕಂಡಂತೆ. ದೇವರ ಮಕ್ಕಳೇ, ಹಾಗಾಗಿ ದೇವರ ಮಕ್ಕಳೇ, ನಾನು ಪ್ರಿಪೇರ್ ಆಗಿದ್ದು ಬೇರೆ, ವಾಕ್ಯ ತಗೊಂಡಿದ್ದು ಬೇರೆ, ಆದರೆ ಬಲವಾಗಿ ಪರಿಶುದ್ಧಾತ್ಮನೊಟ್ಟಿಗೆ ಅನೇಕ ವಾಕ್ಯಗಳು, ಅನೇಕ ಕಾರ್ಯಗಳು ದೇವರು ಮಾತಾಡಿದ್ರು. ಇವತ್ತು ದೇವರು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬೆಂಕಿ ಇಳಿಸ್ತಾರೆ. ಏಲಿಯನ್ನು ಪ್ರಾರ್ಥನೆ ಮಾಡುವಾಗ ದೇವರು ಬೆಂಕಿ ಇಳಿದು ಬಂತು. ಬೆಂಕಿ ಇಳಿದು ಮಾತ್ರ ಅಲ್ಲ, ಅಲ್ಲಿರುವಂಥ ಎಲ್ಲ ಜನರು ಅಡ್ಡ ಬಿದ್ದು ಯೆಹೋವನಾದ ದೇವರೊಬ್ಬನೇ ಆತನ ನಿಜವಾದ ದೇವರಂತೇಳಿ ಅವರು ಅಡ್ಡ ಬಿದ್ದರು. ಅದು ಮಾತ್ರ ಅಲ್ಲ, ಅದೇ ರೀತಿಯಾಗಿ ಈ ಗಿದ್ಯೋನನ ದೇವರು ಪರಾಕ್ರಮಶಾಲಿ ಅಂತ ಕರೆದಾಗ ಅವನ ಕೈಯಲ್ಲಿ ಮಾಡೋಕ್ಕಾಗದಿರೋಂಥ ಸಮಯದಲ್ಲಿ ದೇವದೂತನ ಇಳಿಸಿದ್ರು. ದೇವರ ಮಕ್ಕಳೇ, ಹಾಗಾಗಿ ದೇವರ ಮಕ್ಕಳೇ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಾವು ಪ್ರಾರ್ಥನೆ ಮಾಡುವಾಗ ಆ ಬೆಂಕಿ ಇಳಿಬೇಕು, ಆ ದೈವ ಸಾನ್ನಿಧ್ಯ ಇಳಿಬೇಕು, ಆ ದೈವ ಪ್ರಸನ್ನತೆ ಇಳಿದು ಬರಬೇಕು. ದೇವರ ಮಕ್ಕಳೇ, ಆ ಪ್ರಸನ್ನತೆ ದೇವರು ಆವರಿಸಿಕೊಳ್ಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ.
ಪರಿಶುದ್ಧನಾದ ದೇವರೇ, ನಿತ್ಯನಾದ ತಂದೆ ಅಪ್ಪಾಜಿ ಕರ್ತನೆ, ಹಾಲೆಲೂಯ, ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ, ಪರಿಶುದ್ಧನೆ 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 ಮಹೋನ್ನತನೆ ಸರ್ವಶಕ್ತನಾದ ದೇವರೇ ಅಪ್ಪಾಜಿ ಕರ್ತನೆ, ಹಾಲೆಲೂಯ, ಸ್ತೋತ್ರ ಅಪ್ಪ, ಕರ್ತನೆ ಪರಿಶುದ್ಧನು ಪರಿಶುದ್ಧನಪ್ಪ. ನಮ್ಮ ಮಾತಲ್ಲಿ, ನಮ್ಮ ನುಡಿಯಲ್ಲಿ, ನಮ್ಮ ನಡೆಯಲ್ಲಿ ಕರ್ತನೆ ನೀನು ಬೆರೆತಿರ್ಬೇಕಪ್ಪ. ಹೌದು ರಾಜ, ನನ್ನ ಆಪ ನಿನ್ನ ಆಪಕ್ಕೆ ಅಂಟಿಕೊಂಡಿರ್ಬೇಕು ರಾಜ. ಅಪ್ಪ ಏನೇನು ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಲ್ಲಿ ಬೆಂಕಿ ಇಳಿದು ಬಂತೋ ಅದೇ ರೀತಿ ರಾಜ ನಾವು ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ, ನಿಮ್ಮನ್ನು ಸ್ತುತಿಸುವಾಗ ಬಲವಾದ ಬೆಂಕಿಯಲ್ಲಿ ಇಳಿದು ಬರಬೇಕು ರಾಜ. ಯೇಸುವೆ ನಿಮಗೆ ಸ್ತೋತ್ರ 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 ಏಸಪ್ಪ, ಸ್ತೋತ್ರ ರಾಜ. ಯೇಸುವೆ ಕರ್ತನೆ ಅಪ್ಪ, ಕರ್ತನೆ ಹಾಲೆಲೂಯ ಅಪ್ಪ, ಕರ್ತನೆ ದೇವದೂತರು ಹೋಗಲಿ ಅಪ್ಪಾಜಿ ಅಪ್ಪ. ಕೆಲವು ಕರ್ತನೆ ಕೆಲವು ಜಾಗಗಳಲ್ಲಿ, ಕೆಲವು ಸ್ಥಳಗಳಲ್ಲಿ, ಕೆಲವು ಪಟ್ಟಣಗಳಲ್ಲಿ, ಕೆಲವು ಮನೆಗಳಲ್ಲಿ ದೇವದೂತರು ಇಳಿದು ಬರಲಿ ಸ್ವಾಮಿ, ದೇವದೂತರು ಇಳಿದು ಬರಲಿ ರಾಜ. ಅಪ್ಪ ಕರ್ತನೆ ದೂತರ ಸೇವೆಗಳು ನಡೆಯಲಿ ಕರ್ತನೆ, ಆಕಾಶ ತೆರೆದು ಕರ್ತನೆ ಅಪ್ಪ, ಪರಲೋಕ ತೆರೆದು ಕರ್ತನೆ ಬಲವಾದ ಬೆಂಕಿ ಪಟ್ಟಣದಲ್ಲಿ, ದೇಶದಲ್ಲಿ, ಜಾಗದಲ್ಲಿ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಉಡಬಲ ಶಾಂದರ ಬಲ ರವ ಶತರ ಬಲ ರವ ಸಿಕ್ಕಿತೀನಿ ಮನ, ಉಡಬಲ ಶಾಂದರ ಬಲ ರವ ಸೇಕೇತೇನೆ ಮನ, ಉಡಬಲ ಶತರ ಬಲ ರಬಲ ಸೇಕೇತೇನೆ ಮನ. ಯೇಸುವೆ ಅಪ್ಪ ಕರ್ತನೆ ಬಲವಾದ ಪರಿಶುದ್ಧಾಪನ ಬೆಂಕಿಯಲ್ಲಿ ಯಾವಾಗ ಅಲ್ಲಿ ಬೆಂಕಿ ಇಳಿದು ಬರುತ್ತೋ ಅಲ್ಲಿ ಅಶುದ್ಧ ಕಾರ್ಯಗಳು, ದುರಾಪಸೇನ ಶಕ್ತಿಗಳು, ಅಂಧಕಾರ ಬಲಗಳು ಎಲ್ಲವೂ ಕೀಳಡಗುತ್ತಂತ ನಿನ್ನ ವಾಕ್ಯದಲ್ಲಿ ಹೇಳುತ್ತದಲ್ಲ ಸ್ವಾಮಿ. ಕರ್ತನೆ ಸುಳ್ಳಾಗಿರುವಂಥದ್ದು ಕರ್ತನೆ ಸಾಪ ಕರ್ತನೆ ಅಪ್ಪ, ಸುಳ್ಳಾಗಿ ಬೋಧಿಸುವಂಥ ಪ್ರವಚನೆಗಳು, ಸುಳ್ಳಾಗಿ ಮಾಡುವಂಥ ಎಲ್ಲ ಕರ್ತನೆ ಫಾಲ್ಸ್ ಮಿರಾಕಲ್ಗಳು ಎಲ್ಲ ಕರ್ತನೆ ಸುಳ್ಳಾಗಿ ಬೋಧಿಸುವಂಥ ಎಲ್ಲ ಬೋಧನೆಗಳು ಯೇಸು ಕ್ರಿಸ್ತ ನಾಮದಲ್ಲಿ ಕೀಳಡಗತಕ್ಕಂಥ ಒಂದು ಬಲವಾದ ಬೆಂಕಿ ಇಳಿಯಲಿ ಯೇಸುವಿನ ನಾಮದಲ್ಲಿ. ಡಬಲ ಅಪ್ಪ ಇವತ್ತು ನೋಡುವುದಾದ್ರೆ ಎಷ್ಟೋ ಜಾಗಗಳಲ್ಲಿ, ಎಷ್ಟೋ ಸ್ಥಳಗಳಲ್ಲಿ ಕರ್ತನೆ ಅಪ್ಪ ತನ್ನ ಹೆಸರಿನ ಮೇಲೆ ಎತ್ತುಕೊಂಡು ಅಪ್ಪ ಯೇಸುವಿನ ಹೆಸರನ್ನ ಮೇಲೆ ಕೆತ್ತದಂತೆ, ನೀನೇ ನಿಜವಾದ ದೇವರೆಂದು ತಿಳಿದುಕೊಳ್ಳದಂತೆ ಇರುವಂಥ ಕೆಲವು ಅಶುದ್ಧ ಕಾರ್ಯಗಳು, ಕೆಲವು ಪಾಪದ ಕಾರ್ಯಗಳು, ತನಗೆ ಮಹಿಮೆಯನ್ನು ಸಲ್ಲಿಸಿಕೊಂಡು ಅಪ್ಪ ಕರ್ತನೆ ಸುಳ್ಳಾಗಿ ಬೋಧಿಸುವಂಥ ಸುಳ್ಳು ಬೋಧನೆಗಳು, ಸುಳ್ಳು ಪ್ರವಾದಿಗಳು ಅಪ್ಪ, ಸುಳ್ಳಾಗಿ ಅಪ್ಪ ಅದ್ಭುತಗಳು, ಸುಳ್ಳಾಗಿ ಕರ್ತನೆ ಮಾಡುವಂಥ ಬಿಡುಗಡೆಗಳು ಎಲ್ಲ ಯೇಸುವಿನ ನಾಮದಲ್ಲಿ ಅದು ಬಿತ್ತೋಗಲಿ. ರವ ದೊಡಬಲ ರಬಲ ಶಾಂದರಬಲ ಉಡದನಬಲ ರಬಲ ಶಾದರಬಲ. ನಿನ್ನ ಮೇಘ ಎಳೆದು ಬರಲಪ್ಪ, ಈ ಸ್ಥಳದಲ್ಲಿ ನಿನ್ನ ಮೇಘ ಎಳೆದು ಬರಲಿ, ನಿನ್ನ ತೂಕ ಎಳೆದು ಬರಲಪ್ಪ, ನಿನ್ನ ಮೇಘ ಎಲ್ಲ ಆವರಿಸಿಕೊಳ್ಳಲಿ ಕರ್ತನೆ. ಈ ಸ್ಥಳದಲ್ಲಿ ನಾವಿರುವಂಥ ಹೋಗುವ ಜಾಗಗಳಲ್ಲಿ ಕರ್ತನೆ ಅಪ್ಪ, ಹೋಗುವಂಥ ಸ್ಥಳಗಳಲ್ಲಿ ಕರ್ತನೆ ಅಪ್ಪ, ಹೋಗುವಂಥ ಸೇವೆಗಳಲ್ಲಿ ಬಲವಾದ ಬೆಂಕಿ ಎಳೆದು ಮಾತ್ರ ಅಲ್ಲ, ಆ ಬೇಗ ನಮ್ಮನ್ನು ಆವರಿಸಿಕೊಳ್ಳಲಿ ಕರ್ತನೆ. ಹಾಲೆಲೂಯ, ಸ್ತೋತ್ರ ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೇ, ಸ್ತೋತ್ರ ಅಪ್ಪ. ಪರಿಶುದ್ಧನೆ 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 ಮಹೋನ್ನತನೆ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಅಪ್ಪ ಯೇಸುವೇ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ, ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಯೇಸುವೇ, ಸ್ತೋತ್ರ ಕರ್ತನೆ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ, ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಬಲವುಳ್ಳ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪ್ರಿಯ ದೇವರಾತ್ಮನೇ, ಅತಿ ಶ್ರೇಷ್ಠವಾದವನೇ, ನನ್ನ ಆಳುವ ಪರಿಶುದ್ಧನೇ,
ಹೌದಪ್ಪ ಪ್ರಿಯ ದೇವರ ಅಪ್ಪನೇ, ಅತಿ ಶ್ರೇಷ್ಠನಾದವನೇ ಅಪ್ಪಾಜಿ. ಅಪ್ಪ ನಮ್ಮ ನಡೆಯಲ್ಲಿ ನಮ್ಮ ನುಡಿಯಲ್ಲಿ ಅಪ್ಪ ನೀನು ಬೆರೆತಿರೋ ದೇವರಪ್ಪ, ನಮ್ಮ ಮಾತಲ್ಲಿ ಅಪ್ಪ ನೀನು ಬೆರೆತಿರೋ ದೇವರಪ್ಪ, ನಮ್ಮ ಉಸಿರಲ್ಲಿ ಅಪ್ಪ ನೀನು ಬೆರೆತಿರೋ ದೇವರಪ್ಪ. ಈಶ್ವರ ಅಪ್ಪ ಕರ್ತನೆ ಅಪ್ಪ, ಈಶ್ವರ ನಿನ್ನ ಮಹಿಮೆಯಾದ ಮೇಘ ನಮ್ಮನ್ನು ಆವರಿಸಿಕೊಳ್ಳಲಿ ಅಪ್ಪ. ನಿನ್ನ ಮಹಿಮೆಯಾದ ಮೇಘ ನಮ್ಮನ್ನು ತುಂಬಿಕೊಳ್ಳಲಿ, ಸಭೆಯನ್ನು ತುಂಬಿಕೊಳ್ಳಲಿ, ಜಾಗವನ್ನು ತುಂಬಿಕೊಳ್ಳಲಿ, ಈ ಪ್ರದೇಶನ ತುಂಬಿಕೊಳ್ಳಲಿ, ಇರುವಂಥ ಮನೆಗಳಲ್ಲಿ ನಿನ್ನ ಮಹಿಮೆಯಾದ ಮೇಘ ತುಂಬಿಕೊಳ್ಳಲಿ ಈಶ್ವರ. Hallelujah. ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರ ಯೇಸುವೆ. ಅಪ್ಪ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಓ ರಬಲ ರಬ ರಬ ಶಾತರಬಲ ರಬ ಸೇಕೆ ತನೆಮನ, ಓ ರಬ ರಬ ಥುರಬಲ ರಬಲ ಶಾತರಬಲ, ಓ ರಬ ಧಿರಾಬಲ ರಕತ ಲಕತ ರೀತ ರಬ ರಬ ಉಡಬಲ ಶಾಂತರಬಲ ರೇಖೆ ತನೆಮನ. ಬಲವಾದ ಅಭಿಷೇಕ ನಿಮ್ಮ ಮೇಲೆ ಇಳಿತಾ ಇದೆ, ಬೆಂಕಿ ಅಭಿಷೇಕ ಇಳಿತಾ ಇದೆ, ಬಲವಾದ ಆಪನ ಕಾರ್ಯಗಳು ಚಲಿಸ್ತಾ ಇದೆ, ಪರಿಶುದ್ಧಾಪನ ಬೆಂಕಿ ಇಳಿತಾ ಇದೆ. ಕೆಲವು ಮುಂದಕ್ಕೆ ಹೋಗಕ್ಕಾಗದೇ ಇರುವಂಥ ಕೆಲವು ತಡೆಗಳು ಅಡ್ಡವಾಗಿ ನಿಂತಿರುವಂಥ ಎಲ್ಲ ಕೆಲವು ಅಡ್ಡ ಗೋಡೆಗಳು, ಕೆಲವು ಪರ್ವತಗಳು ಕದಲಿ ಹೋಗ್ತಾ ಇದೆ. ರಬ ತುರಬಲ ರಬಲ ಉಡಬಲ ಶಾಂದಲಬಲ ಮುಚ್ಚಲ್ಪಟ್ಟ ಎಲ್ಲ ಬಾಗಿಲುಗಳು ತೆರೆಯಲ್ಪಡ್ತಾ ಇದೆ. ರಬ ಶತುರಬಲ ರೇಖೆ ತನೆಮನ. ಕೆಲವು ಜಾಗದಲ್ಲಿ ಕೆಲವು ಊರುಗಳಲ್ಲಿ ದೇವದೂತರು ಕೆಲವು ಮನೆಗಳಲ್ಲಿ ದೇವದೂತರು ಇಳಿದು ಬರ್ತಾ ಇದ್ದಾರೆ. ಓ ರಬ ರಬ ತುರಬಲ ರಬಲ. ಮುಂದಿನ ದಿವಸಗಳಲ್ಲಿ ದೇವದೂತರನ್ನ ಕಾಣತಕ್ಕಂತೆ, ಆ ದೇವರನ್ನು ಕಾಣತಕ್ಕಂತ ಓ ರಬ ರಬ ಶದರಬಲ ರಬಲ ಶಾಂದಲಬಲ ನಿಮ್ಮ ಕಣ್ಣುಗಳು ದೇವರು ತರಿತಾ ಇದ್ದಾರೆ, ಆತ್ಮಿಕ ಕಣ್ಣುಗಳು ದೇವರು ತರಿತಾ ಇದ್ದಾರೆ. ರಬ ಶದರಬಲ ಉಡಬಲ ಶಾಂತರಬಲ ರಬ ಸಿಕ್ಕಿದ್ದೀನಿ ಮನ. ಯಾವಾಗ ನಿಮ್ಮ ಮೇಲೆ ಪರಿಶುದ್ಧಾಪನ ಬೆಂಕಿ ಇಳಿತಾ ಇದೆ, ಯಾವಾಗ ನಿಮ್ಮ ಮೇಲೆ ಪರಿಶುದ್ಧಾಪನ ಬಲ ಇಳಿದು ಬರ್ತಾ ಇದೆ, ದೇವರ ಶಕ್ತಿ ಇಳಿತಾ ಇದೆ, ನಿಮ್ಮ ಮಾತು ಬದಲಾವಣೆ ಆಗುತ್ತೆ, ನಿಮ್ಮ ನಡತೆ ಬದಲಾವಣೆ ಆಗತಕ್ಕಂತೆ, ನಮ್ಮ ಜೀವನ ಚೇಂಜ್ ಆಗತಕ್ಕಂತೆ, ನಮ್ಮ ಪ್ರತಿಯೊಂದು ನಮ್ಮ ಉಸಿರು, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಯೋಚನೆಗಳು ಎಲ್ಲ ದಿನ 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 ಬದಲಾಗಿ ದೇವರ ಆಪನ ಒಂದು ಮಂಡಲದ ಕಡೆ ದೇವರು ನಡೆಸ್ತಾ ಇದ್ದಾರೆ. ಉಡಬಲ ಶಾಂತರಬಲ ರಬ ಶತರಬಲ. ಕೆಲವು ಪಾಪದಿಂದ ಹೊರಗಡೆ ಬರಕ್ಕಾಗದೆ, ಕೆಲವು ಅಶುದ್ಧ ಕಾರ್ಯಗಳಿಂದ ಕೆಲವು ಹೊರಗಡೆ ಬರಕ್ಕಾಗದೆ, ಕೆಲವು ಬಂಧನದಿಂದ ಹೊರಗಡೆ ಬರಕ್ಕಾಗದೆ, ಕೆಲವು ಸರಪಣಿಗಳು ಎಲ್ಲ ಕೆಲವು ಕಟ್ಟಿದಂತ ಕೆಲವು ಸರಪಣಿಗಳು ಮುರಿತಾ ಇದೆ, ಬೇಡಿಗಳು ಮುರಿಯೋದು ನಾನು ನೋಡ್ತಾ ಇದ್ದೇನೆ. ಉಡಬಲ ಶತರಬಲ. ತಡೆಯಾಗಿರುವಂತ ಎಲ್ಲ ತಡೆಗಳು ಒಂದು ಬ್ರೇಕ್ ಥ್ರೂ ನಡೀತಾ ಇದೆ. ಉಡಬಲ ಶಾತರಬಲ ರಬ ಸಿಕ್ಕಿದ್ದೀನಿ ಮನ. ಏಸು ರಕ್ತ ಏಸು ರಕ್ತ ಏಸು ರಕ್ತ ಏಸು ರಕ್ತ ಏಸು ರಕ್ತ ಏಸು ರಕ್ತ. ಓಡಬ ರಬ ತುರಬಲ ರಬಲ ಶಾಂತರಬಲ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಅನೇಕ ಹೋಗುವ ಎಲ್ಲ ಸ್ಥಳಗಳಲ್ಲಿ ಬೆಂಕಿ ಇಳಿಯತಕ್ಕಂಥ ಒಂದು ಪ್ರಾರ್ಥನೆ, ಆರಾಧನೆ ಮಾಡತಕ್ಕಂಥ ಒಂದು ಬೆಂಕಿ ಇಳಿತಾ ಇದೆ. ಓ ರಬ 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 ಶಾತರಬಲ. ಓ ರಬ ತುರಬಲ ರಬಲ ಶಾಂತರಬಲ. ಹೋಗುವ ಸ್ಥಳಗಳಲ್ಲಿ, ಹೋಗುವ ಜಾಗಗಳಲ್ಲಿ, ಹೋಗುವಂತ ಎಲ್ಲಾ ಕಡೆಗಳಲ್ಲಿ ಒಂದು ಮಹಿಮೆಯಾದ ಮೇಘ ಆವರಿಸಿಕೊಳ್ತಾ ಇದೆ. ಪರಿಶುದ್ಧನೇ ಸ್ತೋತ್ರ ಹಯ್ಯ. ಪ್ರಿಯ ದೇವರಾತ್ಮನೇ ಅತಿ ಶ್ರೇಷ್ಠವಾದನೇ, ನನ್ನ ಆಳುವ ಪರಿಶುದ್ಧನೇ ಸ್ತೋತ್ರ ಹಯ್ಯ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ಈ ಜನರ ಮುಚ್ಚಿದೆ. ಅಗಲಾದ ಮೇಘ ನೀ ಮುನ್ನಡೆಸುವ ಮೇಘ ನೀ, ಅಗಲಾದ ಮೇಘ
ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಓ ಹಾಲೆಲುಯಾ, ಹಾಲೆಲುಯಾ, ಸ್ತೋತ್ರ, ಸ್ತೋತ್ರ. ಈ ಸ್ಥಳದಲ್ಲಿ ಒಂದು ಬೆಳಕು ಬಿದ್ದಿರೋದನ್ನು ನೋಡ್ತಾ ಇದ್ದೀನಿ. ನಾವು ಅನೇಕರ ಮೇಲೆ ಒಂದು ಬೆಳಕು ಇವತ್ತು ಬೀಳ್ತಾ ಇದೆ. ಆ ಬೆಳಕು ಹೋಗೋ ಎಲ್ಲ ಸ್ಥಳಗಳಲ್ಲಿ ಕತ್ತಲು ಮುಸುಕಿ ಬೆಳಕಲ್ಲಿ ಉಂಟಾಗ್ತಾ ಇದೆ. ಕತ್ತಲಿರುವಂಥ ಜಾಗ, ಕತ್ತಲಿರುವಂಥ ಪ್ರದೇಶ, ಕತ್ತಲಿರುವಂಥ ಕುಟುಂಬ, ಕತ್ತಲಲ್ಲಿರುವಂಥ ವ್ಯಕ್ತಿಗಳು ನಮ್ಮ ಮೇಲೆ ಒಂದು ಬೆಳಕು ಬೀಳ್ತಾ ಇದೆ. ಆ ಬೆಳಕು ಯಾವ ರೀತಿ ಪ್ರಕಾಶಿಸುತ್ತದೋ ಆ ರೀತಿ ದೇವರು ನಮ್ಮನ್ನು ಪ್ರಕಾಶಗೊಳಿಸೋದಕ್ಕಾಗಿ ಹೋಗ್ತಾ ಇದ್ದಾರೆ. ನಮ್ಮ ಸಭೆ, ನಮ್ಮ ಸೇವೆ, ನಮ್ಮ ಒಂದೊಂದು ದೇವರು ಮಾಡಿದ ವಾಗ್ದಾನಗಳು, ನಮ್ಮ ಜೀವಿತ, ನಮ್ಮ ಭವಿಷ್ಯತ್ತು, ಪ್ರತಿಯೊಂದು ಬೆಳಕು ನಮ್ಮ ಮೇಲೆ ಬೀಳುವಂಥ ಆ ಬೆಳಕು ಪ್ರಕಾಶಿಸತಕ್ಕಂಥ, ಬೆಳಕು ಹೊಳೆಯುವ ರೀತಿಯಲ್ಲಿ ಅನೇಕರಿಗೆ ಪ್ರಕಾಶಿಸತಕ್ಕಂಥ ಒಂದು ಬೆಳಕು ನಮ್ಮ ಮೇಲೆ, ನಮ್ಮ ಸಭೆ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮಾಡುವ ಕೆಲಸದ ಮೇಲೆ, ಸೇವೆ ಮೇಲೆ ಅದು ಬೆಳಕಾಗಿರುತ್ತೆ. ಇನ್ನು ಕತ್ತಲೆ ಅವಸ್ಥೆ ಇರೋದಿಲ್ಲ, ಇನ್ನು ಕತ್ತಲೆಯ ಜಾಗ ನಾವು ಕಾಣೋದಿಲ್ಲ. ರಾತ್ರಿ ವೇಳೆಯಲ್ಲಿ ಕಳ್ಳನು ಬರುತ್ತಾನೆ, ರಾತ್ರಿ ವೇಳೆಯಲ್ಲಿ ಸೈತಾನನು ಬರ್ತಾನೆ. ಅದು ಇನ್ನ ಆ ಸೈತಾನನ ಕಾರ್ಯಗಳು, ಆ ಸೈತಾನ ಕ್ರಿಯೆಗಳು ಲಯವಾಗ್ತಾ ಇದೆ. ಅವನ ಪ್ಲಾನ್ಗಳು, ಪದ್ಧತಿಗಳು ಇದುವರೆಗೂ ಕಂಡಂತ ಅದ್ಭುತ ಅಲ್ಲ. ಇನ್ನು ಮುಂದೆ ಕಾಣುವ ಅದ್ಭುತ ಒಂದು ಭಯಂಕರವಾಗಿರುತ್ತೆ. ಉಡಬಲ ಶಾಂದರಬಲ ರವ ರವ ತುರಬಲ ಉಡಬಲ ಶಾಂದರಬಲ ರೆವ ಸಿಕ್ಕಿ ತಿನಿಮಲ. ದೇವರಪ್ಪ ನನಗೆ ಹೇಳ್ತಾ ಇರೋದು, ಇಲ್ಲಿಂದ ಎದ್ದೊಳುವಂತ ಯೌವನಸ್ಥರು, ಇಲ್ಲಿಂದ ಎದ್ದು ಬರುವಂತ ಸೇವಕರು, ಇಲ್ಲಿಂದ ಎದ್ದೊಳುವಂತ ಅನೇಕ ಜನರು ಹಿಂದೆ ಮುಂದೆ ಯಾರು ಮಾಡದೇ ಇರುವಂತ ಒಂದು ಭಯಂಕರವಾದ ರೀತಿಯಲ್ಲಿ ಸೇವೆ ಮಾಡತಕ್ಕಂತ ಒಂದು ಸೇವಕರಾಗಿ, ಯಾಜಕರಾಗಿ, ಬೋಧಕರಾಗಿ, ಸುವಾರ್ಥಿಕರಾಗಿ, ಅಪೊಸ್ತಲರಾಗಿ ದೇವರ ಎಬ್ಬಿಸೋದನ್ನ ನೋಡ್ತಾ ಇದ್ದೀನಿ. ಉಡಬಲ ಶಾಂದರಬಲ ರಬಲ ಶಗಲಬಲ 24 ಗಂಟೆಗಳ ಕಾಲ ಪ್ರಾರ್ಥನೆ ನಡೆಯತಕ್ಕಂತ ಒಂದು ಪ್ರಾರ್ಥನೆ ಮಂದಿರ ತೆರೆಯಲ್ಪಡ್ತಾ ಇದೆ, ತೆರೀತಾ ಇದೆ. ಆಕಾಶ ತೆರೀತಾ ಇದೆ, ಪರಲೋಕ ತೆರೀತಾ ಇದೆ. ಆಕಾಶ ಮಂಡಲದಲ್ಲಿರುವಂತ ಎಲ್ಲ ದ್ರೋಪಗಳು ಎಲ್ಲ ಕೀಳನೆಗೆ ಉಡಬಲ ಶಾಂದರಬಲ ರವ ತುರಬಲ ಉಡಬಲ ಶಾಂದರಬಲ ರವ ಶಗರಬಲ ಓ ರವ ತುರಬಲ ರಬಲ ಶಾಂದರಬಲ. ಆ ಮೋಶ ಕಂಡ ಸಮುಖ, ಆ ಮೋಶ ನೋಡಿದಂತ ಅದೇ ದೈವ ಪ್ರಸನ್ನತೆ, ಯೌಷನ ಇದ್ದಂತ ಅದೇ ದೈವ ಸಾನ್ನಿಧ್ಯಾನ. ನಿನ್ನ ದೂತ ಹಿಡಿದು ಬರ್ತಾ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ಬೆಳಕಿಲ್ಲಿ ಪ್ರಕಾಶಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ಬೆಳಕಿಲ್ಲಿ ತುಂಬಿಕೊಂಡಿರೋದಕ್ಕಾಗಿ ಸ್ತೋತ್ರ. ಈ ಪ್ರದೇಶದಲ್ಲಿ ಎಲ್ಲ ಜಾತಿಯ ಜನಾಂಗದವರು ನಿನ್ನ ನಾಮಕ್ಕೆ ಅಡ್ಡ ಬೀಳ್ತಾ ಇರೋದಕ್ಕಾಗಿ ಸ್ತೋತ್ರ. ನೀನೇ ದೇವರು, ಯೇಸುವೆ ದೇವರಿಂದ ಅಡ್ಡ ಬೀಳ್ತಾ ಇರೋದಕ್ಕಾಗಿ ಸ್ತೋತ್ರ. ಓ ಸ್ತುತಿ 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 ಸ್ತುತಿ. ಎಲ್ಲರೂ ಆರಾಧನೆ ಮಾಡಿ ದೇವರನ್ನ ಸ್ತುತಿಸ್ರಿ, ದೇವರನ್ನ ಸ್ತುತಿಸ್ರಿ. ಆತನ ಮಹಿಮೆ, ಆತನ ಪ್ರಸನ್ನತೆ, ಪರಲೋಕವೇ ಇಲ್ಲಿ ಇಳಿದು ಬಂದಿರೋ ರೀತಿಯಲ್ಲಿ ಒಂದು ದೇವರ ಸಿಂಹಾಸನ ಇಲ್ಲಿ ಆವರಿಸಿಕೊಂಡ ರೀತಿಯ ಒಂದು ಅನುಭವ ಇಲ್ಲಿ ಉಂಟಾಗ್ತಾ ಇದೆ. ರಬಲ ಶಾಂದರಬಲ ರವ ತುರಬಲ ರಬಲ ರಬಲ ಶಾಂದರಬಲ ರವ ಸಿಕ್ಕಿ ತಿನಿಮಲ ರಥ ರವ ರವ ಶಕರಬಲ ರಬಲ ಉಡದನಮಲ ರಬಲ ಶಕರಬಲ ರಬಲ ರಬಲ ಶಾಕರಬಲ ರಬಲ. ಎಲ್ಲರೂ ಅನ್ಯ ಭಾಷೆಗಳಲ್ಲಿ ಮಾತಾಡಿ ದೇವರಿಗೆ ಸ್ತುತಿ 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 ಹೇಳೋಣ, ಸ್ತುತಿ ಹೇಳೋಣ. ಸ್ತುತಿ ಮಹಿಮೆಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನಾದ ದೇವರು ಸಿಂಹಾಸನಗಳಲ್ಲಿ ಕುಳಿತಿರುವಂತ 10 ಸ್ಥಾನಗಳಲ್ಲಿ ಅತಿ ಸುಂದರನಾದ ಯೇಸುವೇ.
ಯೇಸುವೆ, ಹೌದು ರಾಜ, ಪರಲೋಕದಲ್ಲಿ ನನ್ನ ತಂದೆ ಅಪ್ಪ, ಪರಿಶುದ್ಧವಾದ ನಿನ್ನ ನಾಮ ಕರ್ತನೆ ಅಪ್ಪ, ನಿನ್ನ ರಾಜ್ಯದಲ್ಲಿ ಸ್ಥಾಪಿಸಿದ್ದಕ್ಕಾಗಿ ಸ್ತೋತ್ರ. ಪರಲೋಕದ ಬೆಂಕಿಯಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ಮೇಘ ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ಮೇಲೆ ಕರ್ತನೆ ನಿನ್ನ ಬೆಳಕು ಅಪ್ಪ ನಮ್ಮ ಮೇಲೆ ಪ್ರಕಾಶಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಸಪ. ಕರ್ತನೆ ನೀವು ಒಳ್ಳೆಯವರಪ್ಪ, ಒಳ್ಳೆದನ್ನೇ ಮಾಡೋ ದೇವರ, ಅದ್ಭುತ ಮಾಡೋ ದೇವರಪ್ಪ. ಕರ್ತನೆ ಹಾಲೆಲೂಯಾ, ಸ್ತೋತ್ರ ರಾಜ. ಇದುವರೆಗೂ ನಮ್ಮ ಜೊತೆ ಇದು ನಮ್ಮ ಸಂಗಡ ಇದು ನಡೆಸಿದಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಎಲ್ಲ ಸ್ತುತಿ, ಎಲ್ಲ ಘನತೆ, ಎಲ್ಲ ಮಹಿಮೆ, ಎಲ್ಲ ಕರ್ತನೆ ನಿನಗೆ ಮಾತ್ರ ಸ್ವಾಮಿ. ಅಪ್ಪ ಕರ್ತನೆ ಅಪ್ಪ, ನಾವು ಕರ್ತನೆ ಅಪ್ಪ ನೀನೇ ಎಲ್ಲ ಮೂಲ ಕಾರಣ ಅಪ್ಪ. ನಾವು ಕೇವಲ ಕರ್ತನೆ ಇನ್ಸ್ಟ್ರೂಮೆಂಟ್ಸ್ಗಳಪ್ಪ, ನಾವು ಕೇವಲ ಪಾತ್ರೆಗಳು ಸ್ವಾಮಿ. ಅದಕ್ಕೆ ಮೂಲ ಕಾರಣ ನೀನಾಗಿದೆ ಸ್ವಾಮಿ. ಆ ಪಾತ್ರೆಗಳಾದ ನಮ್ಮನ್ನು ತುಂಬಿಸಿ ಅಪ್ಪ ನಮ್ಮನ್ನು ಉಪಯೋಗಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ. ಕರ್ತನೆ ಆರಾಧನೆಯನ್ನು ಅಂದ ಚಂದವಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಶಕ್ತವಾದ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ. ಕೊಡಲ್ಪಟ್ಟ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು ರಾಜ. ಕೊಟ್ಟಿರೋ ಒಬ್ಬೊಬ್ಬರ ಕೈಗಳನ್ನು ನೀನು ಅನುಗ್ರಹಿಸಿ ಆಶೀರ್ವಾದ ಮಾಡು ಅಪ್ಪ. ಕರ್ತನೆ ಬಿತ್ತಿರುವಂಥ ಬೀಜ ಕರ್ತನೆ ಅವ್ರ ಫಲವನ್ನು ಕುಯ್ಯತಕ್ಕಂತೆ 100ರಷ್ಟು ಅಪ್ಪ, 1000ದಷ್ಟು, ಲಕ್ಷದಷ್ಟು ಅಪ್ಪ ಫಲ ಕುಯ್ಯತಕ್ಕಂತೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಕಾಣಿಕೆ ಕೊಟ್ಟ ಒಂದೊಂದು ಕೈಗಳನ್ನು ಅಪ್ಪ ನೀನು ಆಶೀರ್ವದಿಸು. ಅವರ ಕೆಲಸದಲ್ಲಿ, ಅವರ ಬಿಸ್ನೆಸ್ ಅಲ್ಲಿ ಕರ್ತನೆ ಅಭಿವೃದ್ಧಿ ಕಾಣತಕ್ಕಂತೆ, ಏಳಿಗೆ ಕಾಣತಕ್ಕಂತೆ ಇನ್ನೂ ಹೆಚ್ಚಾಗಿ ನೀನು ಆಶೀರ್ವಾದ ಮಾಡು, ಅನುಗ್ರಹಿಸಿ, ಬಲಪಡಿಸಿ ರಾಜ. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಪರಿಶುದ್ಧಾಪನೆ ನಮ್ಮ ಸಂಗಡ ಇದು, ನಮ್ಮ ಜೊತೆ ಇದು, ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನ ನಾಸರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನಮ್ಮ ಸಂಗಡ ಇದು ನಡೆಸಿದ್ದೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಕೊನೆ ಆಶೀರ್ವಾದ.